ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಿರೋ ಮೂವಿ ಯಾವ್ದು ಅಂತಂದ್ರೆ ಇದು 2024ರಲ್ಲಿ ತೆಲುಗಲ್ಲಿ ಕ್ರೈಮ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ ಲಕ್ಕಿ ಭಾಸ್ಕರ್. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ 1992 ಮಾರ್ಚ್ 29ರಂದು ಬಾಂಬೆಯಲ್ಲಿ ತೋರಿಸ್ತಾರೆ. ಇಲ್ಲಿ ಈ ಮೂವಿಯ ಹೀರೋ ಭಾಸ್ಕರ್ ಬೆಳಗ್ಗೆ ಎದ್ದು ಕಿವಿಗೆ ಇಯರ್ಫೋನ್ ಹಾಕೊಂಡು ಜಾಗಿಂಗ್ ಅಂತ ಬೀಚ್ ಸೈಡ್ ಗೆ ಹೋಗ್ತಾರೆ. ಇಲ್ಲಿ ಭಾಸ್ಕರ್ ಒಂದು ವಿಷಯವನ್ನ ನಮ್ಗೆ ಹೇಳ್ತಾರೆ. ಅದೇನಂತಂದ್ರೆ ಇಲ್ಲಿ ಯಾರಿಗೋಸ್ಕರನೂ ನಿಲ್ಲೋದಿಲ್ಲ, ಎಲ್ರು ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಎಲ್ಲದಕ್ಕೆ ಕಾರಣ ಹಣವನ್ನ ಸಂಪಾದಿಸಲಿಕ್ಕೆ ಈ ಊರಲ್ಲಿ ತುಂಬಾ ದಾರಿಗಳಿವೆ. ಅದರಲ್ಲಿ ಎಲ್ಲ ದಾರಿಗಳು ಸೆಲ್ಯೂಟ್ ಹೊಡೆದು ದಿ ಲಾಸ್ಟ್ ಸ್ಟ್ರೀಟ್ ಅನ್ನ ದಿ ಮನಿ ಕ್ಯಾಪಿಟಲ್ ಆಫ್ ಇಂಡಿಯಾ ಬಾಂಬೆಗೆ ನಿಮಗೆಲ್ರಿಗೂ ಸ್ವಾಗತ ಅಂತ ಹೇಳಿ ಮನೆಗೆ ಹಾರನ್ನ ತಗೊಂಡೋಗ್ತಿರ್ಬೇಕಾದ್ರೆ ಇಲ್ಲಿರುವ ಎಲ್ಲರೂ ಪೇಪರ್ ನೋಡಿ ಹರ್ಷ ಮೆಹ್ರಾನ ಹೊಗಳ್ತಿರ್ತಾರೆ. ಇದನ್ನ ಕೇಳಿದ ಭಾಸ್ಕರ್ ನಮಗೆ ಒಂದು ವಿಷಯವನ್ನ ಹೇಳ್ತಾರೆ. ಹರ್ಷ ಮೆಹ್ರಾ ಯಾರು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇವರು ಮೇಲೆತ್ತಿದ ಕೈ. ಇವರನ್ನ ಎಲ್ರು ಬಿಗ್ ಬುಲ್ ಅಂತ ಕರೀತಾರೆ. ಇಲ್ಲಿರೋ ಎಲ್ಲರಿಗೆ ಸ್ಟಾಕ್ ಮಾರ್ಕೆಟ್ ಅನ್ನ ಪರಿಚಯ ಮಾಡಿದವರು, ಎಲ್ಲರ ಕನಸನ್ನ ನನಸು ಹೇಗೆ ಮಾಡಿಕೊಳ್ಳುವುದು ಅಂತ ಹೇಳಿಕೊಟ್ಟವರು. ಆದ್ರೆ ಇನ್ನು ನಾನು ಹೇಳೋದು ಅವರ ಕಥೆಯಲ್ಲ, ನನ್ನ ಕಥೆಯನ್ನ. ನನ್ನ ಹೆಸರು ಭಾಸ್ಕರ್ ಅಂತ ಹೇಳಿ ಈ ಮೂವಿಯ ಟೈಟಲ್ ಅನ್ನ ಹಾಕ್ತಾರೆ. ಹಾಗೆ ಇವನು ಮನೆಗೆ ಹೋಗ್ತಿರ್ಬೇಕಾದ್ರೆ ಸಿಬಿಐ ಆಫೀಸರ್ಗಳು ಬಂದು ಇವರನ್ನ ತಡೆದು ನಿಲ್ಲಿಸ್ತಾರೆ. ಹಾಗೆ ಇದರಲ್ಲಿ ಒಬ್ರು ಹೇಳ್ತಾರೆ, ನನ್ನ ಹೆಸರು ಲಕ್ಷ್ಮಣ್ ರಾವ್, ನಾವು ಸಿಬಿಐ ಆಫೀಸರ್ ಇಂದ ಬರೋದು, ನಿಮ್ಮನ್ನು ಸ್ವಲ್ಪ ಎಂಕ್ವೈರಿ ಮಾಡ್ಲಿಕ್ಕಿದೆ, ನೀವು ನಮ್ಮ ಜೊತೆ ಬ್ಯಾಂಕಿಗೆ ಬರಬೇಕು ಅಂತ. ಇವನು ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವ್ರು ಏನು ಹೇಳದೆ ಇವರನ್ನ ಕರ್ಕೊಂಡು ಇವನು ಕೆಲಸ ಮಾಡ್ತಿದ್ದಂತಹ ಮಗದ ಬ್ಯಾಂಕಿಗೆ ಎಂಟ್ರಿ ಆಗ್ತಾರೆ. ಹಾಗೆ ಎಂಟ್ರಿ ಆದ ತಕ್ಷಣ ಲಕ್ಷ್ಮಣ್ ರಾವ್ ಅವನ ಜನರಿಗೆ ಹೇಳ್ತಾರೆ, ಭಾಸ್ಕರ್ನ ಇಲ್ಲಿರುವ ಎಲ್ಲಾ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಪ್ರಿಂಟ್ ಔಟ್ ತೆಗೀರಿ ಅಂತ. ಆವಾಗ ಭಾಸ್ಕರ್ ಲಕ್ಷ್ಮಣ್ಗೆ ಕೇಳ್ತಾನೆ, ಯಾಕೆ ಸರ್ ಏನಾಯ್ತು ಅಂತ. ಆವಾಗ ಲಕ್ಷ್ಮಣ್ ಹೇಳ್ತಾನೆ, ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮ ಮೇಲೆ ಸ್ವಲ್ಪ ಎಲಿಗೇಷನ್ಸ್ ಇದೆ. ಅದೇನಂತಂದ್ರೆ ನೀವು ಬ್ಯಾಂಕ್ ಫಂಡ್ಸ್ ಗಳನ್ನ ಮಿಸ್ಯೂಸ್ ಮಾಡ್ತಿದ್ದೀರಾ ಅಂತ. ಇದೇ ಸಮಯದಲ್ಲಿ ಭಾಸ್ಕರ್ನ ಮನೆಯಲ್ಲಿ ಕೂಡ ಸಿಬಿಐ ರೈಡ್ ಮಾಡಿರ್ತಾರೆ. ಆವಾಗ ಇವನ ವೈಫ್ ಸುಮತಿ ಇವನಿಗೆ ಕಾಲ್ ಮಾಡಿ ಸಿಬಿಐ ಅಂತ ಹೇಳಿ 3 ಜನ ಮನೆಯವರಿಗೆ ಎಂಟ್ರಿ ಆಗಿ ಇರೋ ಫೈಲ್ಸ್ ಗಳನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ ಅಂತ. ಆವಾಗ ಭಾಸ್ಕರ್ ಹೇಳ್ತಾನೆ, ಅವರನ್ನ ಅವರ ಕೆಲಸ ಮಾಡ್ಲಿಕ್ಕೆ ಬಿಡು, ನೀನೇನು ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಹಾಗೆ ಇಲ್ಲಿ ಭಾಸ್ಕರ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳು ಪ್ರಿಂಟ್ ಔಟ್ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಆವಾಗ ಲಕ್ಷ್ಮಣ್ ಅವನ ಜನರಿಗೆ ಜನರೇಟರ್ ಆನ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾನೆ. ಮತ್ತೆ ಲಕ್ಷ್ಮಣ್ ಭಾಸ್ಕರ್ಗೆ ನಿಮ್ಮ ಕಥೆಯನ್ನು ಹೇಳಿ ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ನಮ್ಮನ್ನ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಸ್ಮೈಲ್ ಮಾಡಿ ನಮಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. 1989 ಆಗಸ್ಟ್ 11 ಭಾಸ್ಕರ್ ಮಗದ ಬ್ಯಾಂಕ್ ನಲ್ಲಿ ಕ್ಯಾಶರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ಸಂಬಳ 6,000, ಆದ್ರೆ ಅದೇ ಬ್ಯಾಂಕ್ ನಲ್ಲಿ ಇವನಿಗೆ ಸಾಲ ಇರೋದು 36,000. 1980s ಅಲ್ಲಿ ಎಲ್ಲಾ ಬ್ಯಾಂಕ್ ಗಳನ್ನ ನ್ಯಾಷನಲೈಸ್ ಮಾಡಿದಾಗ ಅದರಲ್ಲಿ ತಪ್ಪಿಸಿಕೊಂಡ ಒಂದು ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ ಮಗದ ಬ್ಯಾಂಕ್. ಹಾಗೆ ಇವನು ಬ್ಯಾಂಕ್ ಗಳಿಗೆ ಎಂಟ್ರಿ ಆಗಬೇಕಾದ್ರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಎಂಟ್ರಿ ಆಗ್ತಾನೆ. ಹಾಗೆ ಇಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವ ಹಿಮಾಂಶು ಸರ್ ಕ್ಯಾಬಿನ್ ಗೆ ಇವನು ಎಂಟ್ರಿ ಆಗಬೇಕಾದ್ರೆ ಇವನ ಫ್ರೆಂಡ್ ಗೆ ಆ ಮ್ಯಾನೇಜರ್ ಬೈತಿರ್ತಾನೆ. ಮತ್ತೆ ಇವನು ಹೊರಗಡೆ ಎಂಟ್ರಿ ಆಗ್ತಾನೆ. ಇವರು ಅವನ ಫ್ರೆಂಡ್ ಗೆ ಬೈದ್ರು ಇವರ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಇವನನ್ನ ಚೆನ್ನಾಗಿ ಹೊಗಳ್ತಿರ್ತಾರೆ. ಯಾಕೆಂದ್ರೆ ಈ ಬ್ಯಾಂಕಿನ ಬೆಸ್ಟ್ ಎಂಪ್ಲಾಯ್ ಕೂಡ ಆಗಿರ್ತಾನೆ. ಇವನನ್ನ ಚೆನ್ನಾಗಿ ಹೊಗಳ್ತಿರ್ಬೇಕಾದ್ರೆ ಇವನಿಗೆ ಮನಸ್ಸಿನೊಳಗೆ ಒಂದು ಆಸೆ ಹುಟ್ಟುತ್ತೆ. ಅದೇನಂತಂದ್ರೆ ಇಲ್ಲಿರೋ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಅತೀಶ್ ಕುಲಕರ್ಣಿ ಇನ್ನು 1 ತಿಂಗಳಲ್ಲಿ ರಿಟೈರ್ಡ್ ಆಗ್ತಿದ್ದಾರೆ. ಇವನು ಇಯರ್ಲಿ ಟಾರ್ಗೆಟ್ ರೀಚ್ ಮಾಡಿದ್ರೆ ಆ ಪೋಸ್ಟ್ ಅನ್ನ ಭಾಸ್ಕರ್ಗೆ ಕೊಡ್ತೇನೆ ಅಂತ ಹಿಮಾಂಶು ಹೇಳಿರ್ತಾನೆ. ಮತ್ತೆ ಇವನು ಹಣವನ್ನು ತಗೊಂಡ್ ಬರ್ಲಿಕ್ಕೆ ವಾಲ್ಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ವಾಲ್ಟ್ ಮ್ಯಾನೇಜರ್ ಇರೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ವಾಲ್ಟ್ ಮ್ಯಾನೇಜರ್ ನಾರಾಯಣ್ ಇಲ್ಲಿಗೆ ರೀಚ್ ಆಗ್ತಾರೆ. ಇವರು ಯಾವಾಗ್ಲೂ ಟೈಮಿಗೆ ಸರಿಯಾಗಿ ಬ್ಯಾಂಕಿಗೆ ಬರೋದು ಇಲ್ಲ. ಹಾಗೆ ಎಲ್ಲರಿಗಿಂತ ಮುಂಚೆ ಬ್ಯಾಂಕ್ ಇಂದ ಹೊರಟು ಹೋಗ್ತಾರೆ. ಹಾಗೆ ಇವರು ವಾಲ್ಟ್ ಇಂದ ಹಣವನ್ನು ತಗೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನೆಲ್ಲ ಒಂದು ಲೆಜೆಂಡರಿ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಿರ್ತಾರೆ. ಮತ್ತೆ ವಾಪಸ್ ಎಷ್ಟು ಹಣವನ್ನ ಇಟ್ಟಿದ್ದಾರೆ ಅಂತ ಅದನ್ನು ಕೂಡ ಮೆನ್ಷನ್ ಮಾಡ್ತಿರ್ತಾರೆ. ಆದ್ರೆ ಇದನ್ನೆಲ್ಲ 1 ತಿಂಗಳಾದ್ಮೇಲೆ ಸಿಸ್ಟಮ್ ಗೆ ಅಪ್ಲೋಡ್ ಮಾಡ್ತಾರೆ. ಮತ್ತೆ 6 ತಿಂಗಳಾದ್ಮೇಲೆ ಒಟ್ಟಿಗೆ ಎಲ್ಲಾ ರಿಪೋರ್ಟ್ಸ್ ಅನ್ನ ರಿಸರ್ವ್ ಬ್ಯಾಂಕ್ ಗೆ ಸಬ್ಮಿಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಜಿಎಂ ಆಗಿರುವಂತಹ ವಿನೋದ್ ಭೋಸ್ಲೆ ಹಾಗೂ ಎಜಿಎಂ ಆಗಿರುವ ಶ್ರೀಕಾಂತ್ ತಾಪರ್ ಇಲ್ಲಿಗೆ ಎಂಟ್ರಿ ಆಗ್ತಾರೆ. ಇವರೇ ಈ ಬ್ಯಾಂಕಿನ ಮೇನ್ ಪಿಲ್ಲರ್ಸ್. ಕಳೆದ 3 ವರ್ಷಗಳಿಂದ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೂಡ ನನಗೆ ಸಿಕ್ಕಿದೆ ಅಂತ ಇಲ್ಲಿರೋ ಸರ್ಟಿಫಿಕೇಟ್ ಗಳನ್ನ ತೋರಿಸ್ತಾರೆ. ನನಗೆ ಇದನ್ನೆಲ್ಲ ನೋಡ್ಬೇಕಾದ್ರೆ ಇನ್ನು ಬೂಸ್ಟ್ ಅಪ್ ಆಗ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೊರಗಡೆ ನಿಂತಿರೋ ಮಾರುತಿ 800 ಕಾರನ್ನ ನೋಡ್ತಾನೆ. ಯಾವುದೋ ಒಬ್ಬ ವ್ಯಕ್ತಿ ಬ್ಯಾಂಕ್ ಲೋನ್ ಅನ್ನು ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂತ ಅವನ ಕಾರನ್ನ ಸೀಸ್ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿರ್ತಾರೆ. ಇದು 6 ತಿಂಗಳಿಂದ ಇಲ್ಲೇ ಇದೆ ಅಂತ ಇವನು ಕಾರನ್ನ ನೋಡ್ತಿರ್ಬೇಕಾದ್ರೆ ಇಲ್ಲಿಗೆ ಇವನ ಬೆಸ್ಟ್ ಫ್ರೆಂಡ್ ಆಗಿರುವಂತಹ ಸಾಂಬಾ ಇಲ್ಲಿಗೆ ಬರ್ತಾನೆ. ಅವನು ಹೇಳ್ತಾನೆ, ನೀನು ಆ ಕಾರನ್ನ ತಗೊಳ್ಬೇಕಾದ್ರೆ ಮೊದಲು ಬ್ಯಾಂಕಿನಲ್ಲಿರುವ 36,000ವನ್ನ ಮೊದಲು ಕಟ್ಬೇಕು ಅಂತ ಹೇಳ್ತಾನೆ. ಸಾಂಬಾ ಯಾರಂತಂದ್ರೆ ಭಾಸ್ಕರ್ನ ಸ್ಕೂಲ್ ಲೈಫ್ ಅಲ್ಲಿ ಕಾಲೇಜ್ ಲೈಫ್ ಅಲ್ಲಿ ಜೊತೆಗೆ ಇದ್ದ ವ್ಯಕ್ತಿ ಆಗಿರ್ತಾನೆ. ಭಾಸ್ಕರ್ ಕಲ್ತು ಈ ಬ್ಯಾಂಕ್ ನಲ್ಲಿ ಕ್ಯಾಶರ್ ಆಗಿ ಜಾಯ್ನ್ ಆಗ್ಬೇಕಾದ್ರೆ ಇವನು ಇದೇ ಬ್ಯಾಂಕ್ ನಲ್ಲಿ ಪಿಯೂನ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾನೆ. ಇಲ್ಲಿ ಹೀರೋ ಅದು ಮಾತ್ರ ಅಲ್ಲ, ಅವನಿಗೊಂದು ಸೈಡ್ ಬಿಸ್ನೆಸ್ ಕೂಡ ಇರುತ್ತೆ. ಅಂದ್ರೆ ಬ್ಯಾಂಕಿಗೆ ಬರುವ ವ್ಯಕ್ತಿಗಳಿಗೆ ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಹಾಗೆ ಆ ಫಾರ್ಮ್ ಗಳನ್ನ ಇವನ್ ಫಿಲ್ ಅಪ್ ಮಾಡಿ ಕೊಡ್ತಾನೆ. ಹಾಗೆ ಅದಕ್ಕೆ ಚಿಕ್ಕ ಫೀಸ್ ಕೂಡ ತಗೋತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ಆಂಟನಿ ಅನ್ನೋ ವ್ಯಕ್ತಿ ಕೂಡ ಬರ್ತಾರೆ. ಒಂದು ಲೋನ್ ಅಪ್ಲಿಕೇಶನ್ ಅನ್ನ ಇವನ ಹತ್ರ ಕೊಟ್ಟು ಲೋನ್ ಅಪ್ಲೈ ಮಾಡ್ಲಿಕ್ಕೆ ಹೇಳ್ತಾರೆ. ಅದಕ್ಕೆ ಹೀರೋ ಕೂಡ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಇದೆಯಾ ಅಂತ ಕೇಳಿದಾಗ ಆಂಟನಿ ಹೇಳ್ತಾನೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಯಾವ್ದು ಇಲ್ಲ ಅಂತ. ಆವಾಗ ಇವನು ಡಾಕ್ಯುಮೆಂಟ್ಸ್ ಎಲ್ಲ
ಅದೇ ಯಾವುದೇ ಲೋನ್ ಕೂಡ ಸಿಗೋದಿಲ್ಲ ಅಂತ ಅವರನ್ನ ಕಳಿಸ್ತಾನೆ. ಹಾಗೆ ಅಲ್ಲಿಂದ ಸೀದಾ ಮನೆಗೆ ಹೋಗೋಣ ಅಂತ ಬರ್ತಾನೆ. ಹಾಗೆ ಮನೆಗೆ ಹೋಗುವ ದಾರಿಯಲ್ಲಿ ತುಂಬಾ ಜನರು ಕೂಡ ಇರ್ತಾರೆ. ಈ ದಾರಿಯಲ್ಲಿ ಇವನಿಗೆ ಬೇಕಾಗಿರೋ ತುಂಬಾ ಜನ ಇರ್ತಾರೆ. ಅಂದ್ರೆ ಇವನು ಕೆಲವರಿಂದ ಸಾಲ ಕೂಡ ಇಸ್ಕೊಂಡಿರ್ತಾನೆ. ಅದೇ ಸಮಯದಲ್ಲಿ ಪಟೇಲ್ ಅನ್ನೋ ವ್ಯಕ್ತಿ ಕೂಡ ಬರ್ತಾನೆ. ಇವರಿಂದ ಇವನು 10,000 ಸಾಲ ತಗೊಂಡಿರ್ತಾನೆ. ಹಾಗೆ ಅವನ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಅಲ್ಲಿಂದ ಸೀದಾ ಮನೆಗೆ ಬರ್ತಾನೆ. ಈ ಮನೆ ನನ್ನ ತಂದೆ ಕಟ್ಟಿರೋದು, ಇದು ಇಂಜಿನಿಯರಿಂಗ್ ಕಲಿತಿರೋ ನನ್ನ ತಮ್ಮ, ಆಮೇಲೆ ಇದು ಟೈಮ್ ಪಾಸ್ ಆಗಿ ಡಿಗ್ರಿನ ಕಲಿತಿರೋ ನನ್ನ ತಂಗಿ ಇದು. ಆದ್ರೆ ಇವನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಇವನಿಂದ ದೂರ ಆಗಿರ್ತಾರೆ. ಆಮೇಲೆ ಇವರ ತಂದೆ ಪ್ರಹ್ಲಾದ್ ಇವಾಗ ಮನೆಯಲ್ಲೇ ಇದ್ದಾರೆ. ಒಂದು ಕಾಲದಲ್ಲಿ ಇವರು ಕೂಡ ಒಂದು ಮುಖ್ಯವಾದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು. 10 ವರ್ಷಗಳ ಹಿಂದೆ ಅವರ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ಅವರ ಫ್ರೆಂಡ್ಸ್ ಎಲ್ಲ ಇವರಿಗೆ ಮೋಸ ಮಾಡಿದ್ರು. ಅದೇ ಟೈಮಲ್ಲಿ ಇವರಿಗೆ ಸ್ಟ್ರೋಕ್ ಕೂಡ ಬಂತು. ಆವಾಗಿನಿಂದ ಇವರು ಮನೆಯಲ್ಲೇ ಇದ್ದಾರೆ. ಹಾಗೆ ಇವರು ಯಾರ ಹತ್ರನೂ ಮಾತಾಡ್ತಾನೆ ಇರುವುದಿಲ್ಲ. ನಾನು ಎಷ್ಟೇ ಕಷ್ಟ ಪಡ್ತಾ ಇದ್ರು ಅವರ ಫ್ಯಾಮಿಲಿಗೆ ನಾನು ಇಷ್ಟ ಇಲ್ಲ ಅಂದ್ರು ನಾನೇ ಬೇಕು ಅಂತ ನನ್ನ ಮದುವೆ ಆದ್ಲು. ಅವಳ ಹೆಸರು ಸುಮತಿ. ಯಾವತ್ತೊಂದು ದಿನ ಹೋಮ್ ಫುಡ್ಸ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇವಳ ಕನಸಾಗಿರುತ್ತೆ. ಅದು ಮಾತ್ರ ಅಲ್ಲ, ಇವನಿಗೆ 6 ವರ್ಷದಲ್ಲಿ ಒಬ್ಬ ಮಗ ಇದ್ದಾನೆ, ಹೆಸರು ಕಾರ್ತಿಕ್. ಇವತ್ತು ಸುಮತಿಯ ಅಣ್ಣನ ಮಗನಾದ ಅರುಣ್ಗೆ ಬರ್ತ್ಡೇ ಫಂಕ್ಷನ್ ಇರುತ್ತೆ. ಅದಕ್ಕೆ ಕಾರ್ತಿಕ್ನ ರೆಡಿ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ಅನ್ನ ಕಾರ್ತಿಕ್ಗೆ ಕೊಡ್ಬೇಕಾದ್ರೆ ಕಾರ್ತಿಕ್ ಹೇಳ್ತಾನೆ, ಯಾವಾಗ ನೋಡಿದ್ರು ಇದೊಂದೇ ಡ್ರೆಸ್ ಅಂತ. ಮತ್ತೆ ಸುಮತಿ ಭಾಸ್ಕರ್ಗೆ ನಾವು ಗಿಫ್ಟ್ ಏನು ತಗೊಂಡು ಹೋಗೋದು ಅಂತ ಕೇಳಿದಾಗ ಇವನು ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಕಾರ್ತಿಕ್ ಹೀಮನ್ ಟಾಯ್ ಜೊತೆಗೆ ಆಟ ಆಡ್ತಿರೋದನ್ನ ನೋಡಿ ಆ ಗೊಂಬೆಯನ್ನ ಅರುಣ್ಗೆ ತಗೊಂಡೋಗಿ ಇವರು ಕೊಡ್ತಾರೆ. ಅದನ್ನ ನೋಡಿದ ಹೀರೋ ಸುಮತಿಗೆ ಕೇಳ್ತಾನೆ, ಅವನ ಗೊಂಬೆಯನ್ನ ಇವನಿಗೆ ಕೊಟ್ಟೆ ಅಂತ. ಅವನ ಇದಕ್ಕೆ ಒಪ್ಕೊಂಡ ಅಂತ. ಅವಾಗ ಹೇಳಿ ಹೇಳ್ತಾಳೆ, ನೆಕ್ಸ್ಟ್ ನಿನ್ನ ಬರ್ತ್ಡೇಗೆ ಇದಕ್ಕಿಂತ ದೊಡ್ಡ ಗೊಂಬೆನ ಕೊಡ್ತೀನಿ ಅಂತ ಹೇಳ್ದೆ, ಅದಕ್ಕೆ ಅವನು ಒಪ್ಕೊಂಡ ಅಂತ ಹೇಳ್ತಾಳೆ. ಸುಮತಿ ಭಾಸ್ಕರನ ಮದುವೆ ಆಗಿರೋದು ಸುಮತಿಯ ತಾಯಿಗೆ ಸ್ವಲ್ಪ ಕೂಡ ಇಷ್ಟ ಇರುವುದಿಲ್ಲ. ಇಲ್ಲಿ ಸುಮತಿಯ ತಾಯಿ ಸುಮತಿಗೆ ಹೇಳ್ತಿರ್ತಾಳೆ, ಇಷ್ಟೆಲ್ಲ ಕಷ್ಟಪಟ್ಟು ನೀನು ಅವನ ಜೊತೆ ಇರ್ಬೇಕಾ, ನೀನು ಅವನನ್ನ ಬಿಟ್ಟು ಬಂದ್ಬಿಡು, ನೀನು ಬೇರೆ ಮದುವೆ ಮಾಡ್ಕೊ ಅಂತ. ಇದಕ್ಕೆ ಅವಳು ಸಿಟ್ಟಿಗೆ ಎದ್ದು ನೀನು ಈ ತರ ಮಾತಾಡ್ತೀಯ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ಹೋಗ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ಈ ಕಡೆ ಕಾರ್ತಿಕ್ಗೆ ಅರುಣ್ನ ತಾಯಿ ಒಂದು ಚಿಕ್ಕ ಪೀಸ್ ಕೇಕ್ ಅನ್ನ ಕೊಟ್ಟಿರ್ತಾಳೆ. ಅದಕ್ಕೆ ಕಾರ್ತಿಕ್ ಕೂಡ ನನಗೆ ಸ್ವಲ್ಪ ದೊಡ್ಡ ಪೀಸ್ ಕೊಡ್ತೀರಾ ಅಂತ ಕೇಳಿದಾಗ ಅರುಣ್ನ ತಾಯಿ ಹೇಳ್ತಾಳೆ, ನಿನಗೆ ಇದುವೇ ಜಾಸ್ತಿ ಅಂತ. ಇದನ್ನು ಕೂಡ ಸುಮತಿ ಕೇಳ್ತಾಳೆ. ಹಾಗೆ ಇಲ್ಲಿ ನಮಗೆ ಸ್ವಲ್ಪ ಕೂಡ ವ್ಯಾಲ್ಯೂ ಇಲ್ಲ ಅಂತ ಕಾರ್ತಿಕ್ ಹಾಗೂ ಭಾಸ್ಕರನ್ನ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗ್ತಾಳೆ. ಹಾಗೆ ಅವರು ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಒಂದು ಶಾಪ್ ನಿಂದ ವಡಪಾವ್ ಇಸ್ಕೊಂಡು ಭಾಸ್ಕರ್ ತಿನ್ನದೆ ಸುಮತಿಗೆ ಹಾಗೂ ಕಾರ್ತಿಕ್ಗೆ ಕೊಡ್ತಾನೆ. ಯಾಕಂದ್ರೆ ಇವನ ಹತ್ರ ಅಷ್ಟು ಕೂಡ ಹಣ ಇರೋದಿಲ್ಲ. ಇಲ್ಲಿ ಸುಮತಿ ಭಾಸ್ಕರ್ಗೆ ಹೇಳ್ತಾಳೆ, ನಮಗೆ ಸ್ವಲ್ಪ ಕೂಡ ಮರ್ಯಾದೆ ಅನ್ನೋದೇ ಅಲ್ಲಿ ಕೊಡ್ಲಿಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಹೊರಟು ಬಂದೆ. ನಾವು ಹೇಗಾದ್ರೂ ಸಂಪಾದಿಸ್ಬೇಕು, ಸಂಪಾದಿಸಿ ದೊಡ್ಡ ವ್ಯಕ್ತಿ ಆಗ್ಬೇಕು. ನನಗೆ ನೀವು ಬೇಗ ಲೋನ್ ತೆಗೆದುಕೊಡಿ, ನಾನು ಹೋಮ್ ಫುಡ್ಸ್ ಬಿಸ್ನೆಸ್ ಅನ್ನ ಇಟ್ಕೊಂಡು ದೊಡ್ಡ ವ್ಯಕ್ತಿಯಾಗಿ ತೋರಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಒಂದು ಸಾಂಗ್ ನಡೆಯುತ್ತೆ. ಈ ಸಾಂಗ್ ನ ಮೂಲಕ ಇವರ ಕಾಲೇಜ್ ಲೈಫ್ ಹೇಗಿತ್ತು ಮತ್ತೆ ಅವರು ಹೇಗೆ ಮದುವೆ ಮಾಡ್ಕೊಂಡ್ರು ಅಂತ ನಮಗೆ ತೋರಿಸ್ತಾರೆ. ಹಾಗೆ ಇಲ್ಲಿ ಭಾಸ್ಕರ್ ಅವಳಿಗೆ ಹೇಳ್ತಿರ್ತಾನೆ, ನನಗೆ ಆದಷ್ಟು ಬೇಗ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ, ನನಗೆ ಆದಷ್ಟು ಬೇಗ ಒಂದು ಒಳ್ಳೆ ನೆಕ್ಲೆಸ್ ಅನ್ನ ತಗೋಬೇಕು ಅಂತ. ಹಾಗೆ ಮುಂದಿನ ದಿನ ಒಂದು ಕೆಫೆಯಲ್ಲಿ ಆ ಬ್ಯಾಂಕಿಗೆ ಬರುವ ಜನರಿಗೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಮತ್ತೆ ಆಂಟನಿ ಬರ್ತಾರೆ. ಭಾಸ್ಕರ್ ಹೇಳ್ತಾನೆ, ಡಾಕ್ಯುಮೆಂಟ್ಸ್ ಇಲ್ದೆ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆವಾಗ ಸಾಂಬಾ ಹೇಳ್ತಾನೆ, ಅವನನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು ನಾನೇ ಅಂತ. ಯಾಕೆಂತಂದ್ರೆ ಅವನ್ ಯಾವ್ದೋ ಒಂದು ಐಟಮ್ ಪೋರ್ಟ್ ನಲ್ಲಿ ಸಿಕ್ಕಾಗಿಕೊಂಡಿದೆ, ಅದನ್ನ 2 ಲಕ್ಷ ಕೊಟ್ಟು ಹೊರಗಡೆ ತಂದು ಸೇಲ್ ಮಾಡಿದ್ರೆ ನಮಗೆ ಅದರ ಡಬಲ್ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿದ. ಅದಕ್ಕೋಸ್ಕರ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ಏನ್ ಐಟಮ್ ಅಂತ ಕೇಳಿದಾಗ ಆಂಟನಿ ಹೇಳ್ತಾನೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಮತ್ತು ಟಿವಿ. ಕ್ಯಾಶ್ ಆಫ್ ಲಕ್ಕನ್ ಅಂತ ಹೇಳುವ ಒಂದು ಶಿಪ್ ಇದೆ. ಆ ಶಿಪ್ ನ ಕ್ಯಾಪ್ಟನ್ ನನ್ನ ಫ್ರೆಂಡ್ ಆಗಿರುವ ಜಾರ್ಜ್. ಅವನ ಮೂಲಕ ಮಲೇಷ್ಯಾದಿಂದ 30 ಟಿವಿಗಳನ್ನ ಇಲ್ಲಿಗೆ ತರಲಿಕ್ಕೆ ಪ್ಲಾನ್ ಮಾಡಿದೆ. ಅದು 2 ಲಕ್ಷವರೆಗೂ ವರ್ತ್ ಆಗಿರುತ್ತೆ. 50,000 ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ. ರಿಮೈನಿಂಗ್ ಹಣವನ್ನು ಡೆಲಿವರಿ ಟೈಮ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನನಗೆ ಹಣ ಕೊಡ್ತೀನಿ ಅಂತ ಹೇಳಿದವರು ಯಾರು ಕೂಡ ಹಣವನ್ನ ಕೊಡ್ಲಿಲ್ಲ. ಈ ವಿಷಯವನ್ನ ಜಾರ್ಜ್ ಗೆ ಹೇಳಿದಾಗ ಅವನು ಹೇಳ್ದ, ನಿನಗೆ 1 ತಿಂಗಳು ಮಾತ್ರ ಟೈಮ್ ಇದೆ, ಆದಷ್ಟು ಬೇಗ ಹಣವನ್ನ ಕೊಟ್ಟು ನಿನ್ನ ಐಟಮ್ಸ್ ಅನ್ನ ತಗೊಂಡೋಗು, ಇಲ್ಲಾಂದ್ರೆ ನಾನು ಇದನ್ನ ಬೇರೆಯವರಿಗೆ ಸೇಲ್ ಮಾಡ್ತೀನಿ ಅಂತ. ಇದನ್ನ ಕೇಳಿದ ಭಾಸ್ಕರ್, ನೀವು ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ದೆ ನನಗೆ ಯಾವ ಲೋನ್ ಕೂಡ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ನ ಫ್ರೆಂಡ್ ಇವನಿಗೆ ಹೇಳ್ತಾನೆ, ನಿನ್ನ ವೈಫ್ ನ ಅಣ್ಣ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದಾರಲ್ಲ, ಅವ್ರ ಹತ್ರ ಹೋಗಿ ಸಾಲವನ್ನ ಕೇಳೋಣ, ಬೇಕಾದ್ರೆ ಅವರಿಗೆ 3% ಬಡ್ಡಿ ತರ ಕೊಡ್ತೀನಿ ಅಂತ ಹೇಳು ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ಹೇಳ್ತಾನೆ, ಅವನು ನಮ್ಮನ್ನ ಸ್ವಲ್ಪ ಕೂಡ ಕ್ಯಾರೆ ಮಾಡುದಿಲ್ಲ, ಅವನು ಹೇಗೆ ನಮಗೆ ಹಣ ಕೊಡ್ತಾನೆ ಅಂತ. ಅವಾಗ ಇವನು ಹೇಳ್ತಾನೆ, ನೀ ಅವ್ರದ್ದು ಕೇಳಿ ನೋಡು, ಎಲ್ಲಾದ್ರೂ ಇದು ಓಕೆ ಆದ್ರೆ ನಮಗೆ 10% ಇದರಲ್ಲಿ ಲಾಭ ಸಿಗತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಭಾಸ್ಕರ್ ಆಂಟನಿಗೆ ಹೇಳ್ತಾನೆ, ನಾನು ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ. ಹಾಗೆ ಆಂಟನಿ ಇಲ್ಲಿಂದ ಹೋಗ್ಬೇಕಾದ್ರೆ ಅವನ ವಿಸಿಟಿಂಗ್ ಕಾರ್ಡ್ ಅನ್ನು ಕೂಡ ಭಾಸ್ಕರ್ಗೆ ಕೊಟ್ಟು ಹೋಗ್ತಾನೆ. ಮುಂದಿನ ದಿನ ಬೆಳಗ್ಗೆ ಇವನು ಆಫೀಸ್ಗೆ ಹೋಗ್ಬೇಕಾದ್ರೆ ಇವನ 2 ವೀಲರ್ ಗಾಡಿಯನ್ನ ಪಟೇಲ್ ಬಂದು ಇವನಿಗೆ ದುಡ್ಡೇ ಕೊಡ್ಲಿಲ್ಲ ಅಂತ ಎತ್ಕೊಂಡು ಹೋಗ್ತಾನೆ. ಇವನು ಆಫೀಸ್ಗೆ ಬೇರೆ ವೆಹಿಕಲ್ ಅಲ್ಲಿ ಹೋಗೋಣ ಅಂತ ನೋಡ್ಬೇಕಾದ್ರೆ ಇವನ ಹತ್ರ ಹಣವೇ ಇರೋದಿಲ್ಲ. ಹಾಗೆ ಆಫೀಸ್ಗೆ ಓಡ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಇವತ್ತು ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ರಿಟೈರ್ಡ್ ಆಗಿ ಹೋಗಿರ್ತಾರೆ. ಅವರ ಪ್ಲೇಸ್ಗೆ ಇವನನ್ನ ನೇಮಕ ಮಾಡ್ತೀನಿ ಅಂತ ಹಿಮಾಂಶು ಹೇಳಿರ್ತಾನೆ. ಹಾಗೆ ಇವನು ಬ್ಯಾಂಕಿಗೆ ಬಂದು ನೋಡ್ಬೇಕಾದ್ರೆ ಬೇರೊಬ್ಬರಿಗೆ ಪ್ರಮೋಷನ್ ಕೊಟ್ಟು ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿರ್ತಾರೆ. ಇದನ್ನ ನೋಡಿ ಭಾಸ್ಕರ್ಗೆ ಶಾಕ್ ಆಗುತ್ತೆ. ಹಾಗೆ ಭಾಸ್ಕರ್ ಬೇಜಾರಿನಿಂದ ಕೂತಿರ್ಬೇಕಾದ್ರೆ ಭಾಸ್ಕರ್ ನ ಫ್ರೆಂಡ್
ಇಲ್ಲಿಗೆ ಬಂದು ಒಂದು ಲೆಟರ್ ನ ಕೊಡ್ತಾನೆ. ನಿನಗೆ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಪೋಸ್ಟ್ ಸಿಗದೇ ಇರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ರೀಜನಲ್ ಮ್ಯಾನೇಜರ್ ಆಗಿರುವ ಹಿಮಾಂಶು ಸರ್ ಅಂತ ಹೇಳ್ತಾನೆ. ನಾನು GM ನ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಈ ಲೆಟರ್ ಸಿಕ್ತು ಅಂತ ಹೇಳ್ತಾನೆ. ಆ ಲೆಟರ್ ನಲ್ಲಿ ಯಾರ್ಯಾರೆಲ್ಲ ಪ್ರಮೋಷನ್ ಗೆ ಎಲಿಜಿಬಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಇವರ ಇನ್ನೊಬ್ರು ಫ್ರೆಂಡ್ ಆಗಿರುವಂತಹ ಸುಧೀರ್ನ ಹೆಸರನ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಹಿಮಾಂಶು ಮತ್ತು ಇವಾಗ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಆಗಿ ಆಯ್ಕೆಯಾಗಿರುವ ಸುಧೀರ್ ಇಬ್ರು ಒಂದೇ ಕಾಸ್ಟ್, ಅದಕ್ಕೋಸ್ಕರ ಅವನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ವಿಷಯ ಭಾಸ್ಕರ್ಗೆ ಗೊತ್ತಾಗಿ ರೀಜನಲ್ ಮ್ಯಾನೇಜರ್ ಹತ್ರ ಜಗಳ ಮಾಡ್ಲಿಕ್ಕೆ ಹೋಗ್ತಾನೆ. ನೀವು ನನಗೆ ಆ ಪೋಸ್ಟ್ ಅನ್ನ ಕೊಡ್ತೀರಾ ಅಂತ ಹೇಳಿ ಇವಾಗ ಬೇರೆಯವನಿಗೆ ಕೊಟ್ಟಿದ್ದೀರಲ್ಲ ಅಂತ, ನೀವಿಬ್ರು ಒಂದೇ ಕಾಸ್ಟ್, ಅದಕ್ಕೆ ಈ ತರ ಮಾಡಿದೀರಾ ಅಂತ. ಇದನ್ನ ಕೇಳಿ ರೀಜನಲ್ ಮ್ಯಾನೇಜರ್ ಆಗಿರುವ ಹಿಮಾಂಶುಗೆ ಸಿಟ್ಟು ಬರುತ್ತೆ. ಹಾಗೆ ಭಾಸ್ಕರ್ಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಇದನ್ನ ಬ್ಯಾಂಕ್ ಅಲ್ಲಿರುವ ಎಲ್ಲಾ ಸ್ಟಾಫ್ ಗಳು ನೋಡ್ತಿರ್ತಾರೆ. ಹಿಮಾಂಶು ಹೇಳ್ತಿರ್ತಾನೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವಿಬ್ರು ಸೇಮ್ ಕಾಸ್ಟ್ ಆಗಿರೋ ಕಾರಣಕ್ಕಾಗಿ ಅವನಿಗೆ ಪ್ರಮೋಷನ್ ಕೊಟ್ಟಿರೋದು ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಹಾಗಲ್ಲ, ಅವ್ನು ನಿನಗಿಂತ ಜಾಸ್ತಿಯಾಗಿ ಕಸ್ಟಮರ್ ಅನ್ನ ಕರ್ಕೊಂಡ್ ಬಂದ, ನಿನಗಿಂತ ಎಲ್ಲದರಲ್ಲೂ ಬೆಸ್ಟ್ ಕೂಡ ಆಗಿದ್ದ, ಅದಕ್ಕೋಸ್ಕರ ಅವನಿಗೆ ಪ್ರಮೋಷನ್ ಅನ್ನ ಕೊಟ್ಟಿರೋದು. ಆದ್ರೆ ನೀನು ಆ ಕೆಫೆಯಲ್ಲಿ ಕುತ್ಕೊಂಡು ಮಾಡ್ತಿರುವ ಕೆಲಸ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ. ನಿನಗೊಂದು ವಿಷಯ ಗೊತ್ತಾ, ನೀನ್ ಮಾಡ್ತಿರೋದು ಎಲ್ಲ ಇಲ್ಲಿಗಲ್ ಆಗಿದೆ. ಈ ವಿಷಯವನ್ನ ನಾನು ಹೋಗಿ GM ಗೆ ಹೇಳಿದ್ರೆ ನಿನ್ನ ಗತಿ ಏನಾಗಬಹುದು ಅಂತ ನನಗೆ ಗೊತ್ತಾಗ್ತಿದ್ಯಾ. ಹೀಗೆ ಹೇಳ್ಬೇಕಾದ್ರೆ ಭಾಸ್ಕರ್ಗೆ ಭಯ ಶುರು ಆಗುತ್ತೆ. ಹಾಗೆ ಭಾಸ್ಕರ್ ಕೂಡ ಸಾರಿ ಸರ್, ನನ್ನಿಂದ ತಪ್ಪಾಯ್ತು ಅಂತ ಕೇಳ್ಕೊತಾನೆ. ಆದ್ರೆ ಹಿಮಾಂಶು ಕೇಳ್ತಾ ಇರೋದಿಲ್ಲ. ನಿನ್ನ ಮೇಲೆ ಹಾಕಿರೋದು ಚಿಕ್ಕ ಅಪರಾಧ ಅಲ್ಲ, ದೊಡ್ಡ ಅಪರಾಧ, ಅದು ಒಂದು ಕಾಸ್ಟ್ ವಿಷಯದಲ್ಲಿ. ಈ ವಿಷಯವನ್ನ ಕೇಳಿ ನಾನು ಹೇಗೆ ಇದನ್ನ ಬಿಟ್ಟಾಕ್ಬೇಕು. ಅದು ಮಾತ್ರ ಅಲ್ಲ, ನಿನಗೆ ಬೇಕಾಗಿದ್ದಾಗ ಎಮರ್ಜೆನ್ಸಿ ಲೋನ್ ಅನ್ನ ಅಪ್ಲೈ ಮಾಡಿದ್ದು ಕೂಡ ನಾನೇ, ನಿನಗೆ ಸ್ಯಾಲರಿ ಕೂಡ ಇನ್ಕ್ರಿಮೆಂಟ್ ಮಾಡ್ಲಿಕ್ಕೆ ಕಾರಣ ನಾನೇ. ಆದ್ರೆ ನೀನ್ ಈ ತರ ಮಾತಾಡ್ತೀಯ ಅಂತ ನಾನು ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. GM ಹತ್ರ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಅಲ್ತಾ ಸಾರಿ ಸರ್ ತಪ್ಪಾಯ್ತು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿರೋ ಬ್ಯಾಂಕ್ ನಲ್ಲಿರೋ ಎಂಪ್ಲಾಯ್ ಕೂಡ ಭಾಸ್ಕರ್ಗೆ ಸಪೋರ್ಟ್ ಮಾಡಿ ಇದೊಂದ್ಸಲಿ ಬಿಟ್ಟಾಕಿ ಸರ್ ಅಂತ ಹೇಳ್ತಾರೆ. ಆವಾಗ ಹಿಮಾಂಶು ಕೂಡ ಈ ವಿಷಯವನ್ನ ಇಲ್ಲೇ ಬಿಟ್ಟಾಕಿ ಅಂತ ಹೇಳಿ ಭಾಸ್ಕರ್ಗೆ ಹೇಳ್ತಾನೆ. ಭಾಸ್ಕರ್ ಹಾಗೆ ಇಲ್ಲಿಂದ ಸೀದಾ ವಾಶ್ರೂಮ್ಗೆ ಹೋಗ್ತಾನೆ. ಇಲ್ಲಿ ನಡೆದಿರೋ ವಿಷಯಗಳನ್ನೆಲ್ಲ ಅನ್ಕೊಂಡು ಇವನಿಗೆ ಬೇಜಾರಾಗುತ್ತೆ. ಹಾಗೆ ಮುಖವನ್ನೆಲ್ಲ ವಾಶ್ ಮಾಡ್ಕೊಂಡು ಮತ್ತೆ ನಾರ್ಮಲ್ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಇಲ್ಲಿರೋ ಎಲ್ಲಾ ಬ್ಯಾಂಕ್ ಎಂಪ್ಲಾಯ್ ಕೂಡ ಶಾಕ್ ಆಗುತ್ತೆ. ಇಷ್ಟು ಬೇಗ ಒಂದು ವಿಷಯವನ್ನ ಮರೆತು ಮತ್ತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾನಲ್ಲ ಅಂತ. ಹಾಗೆ ಇವರು ಕೆಲಸ ಎಲ್ಲ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಹಿಮಾಂಶು ಸರ್ಗೆ ಮತ್ತೆ ಸಾರಿ ಹೇಳ್ತಾನೆ. ಮತ್ತೆ ಬ್ಯಾಂಕ್ ನಲ್ಲಿರುವ ಸ್ಟಾಫ್ ಗಳು ಇವನಿಗೆ ಕೇಳ್ತಾರೆ, ಇದನ್ನೆಲ್ಲ ನೀನ್ ಹೇಗೆ ಈಸಿಯಾಗಿ ತಗೊಳ್ತಿದ್ಯಾ ಅಂತ. ಆವಾಗ ಅವನು ಹೇಳ್ತಾನೆ, ಈ ಒಂದು ದಿನದಲ್ಲಿ ಅರ್ಧ ಗಂಟೆ ನಾನು ಅನ್ಕೊಂಡಿರೋ ಹಾಗೆ ನಡೆದಿಲ್ಲ, ಅದಕ್ಕೋಸ್ಕರ ಜೀವನ ಪೂರ್ತಿ ಅದನ್ನ ಅನ್ಕೊಂಡೆ ಇರಬಾರ್ದು, ಅದನ್ನೆಲ್ಲ ದಾಟಿ ಮುಂದೆ ಹೋಗ್ತಾ ಇರ್ಬೇಕು ಅಂತ ಹೇಳ್ತಾನೆ. ಹಾಗೆ ಇಲ್ಲಿಂದ ಸೀದಾ ಭಾಸ್ಕರ್ ಮತ್ತು ಅವನ ಫ್ರೆಂಡ್ ಸಾಂಬಾ ಕೆಫೆಗೆ ಟೀ ಕುಡಿಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಇಲ್ಲಿಗೆ ಮತ್ತೆ ಆಂಟನಿ ಬರ್ತಾನೆ. ಇಲ್ಲಿ ಭಾಸ್ಕರ್ ಆಂಟನಿ ಕೇಳ್ತಾನೆ, ಏನಾಯ್ತು ಸರ್, ನಿಮ್ಮ ಎಲೆಕ್ಟ್ರಾನಿಕ್ ಐಟಮ್ ಗಳನ್ನೆಲ್ಲ ಹೊರಗಡೆ ತಗೋಬಂದ್ರ ಅಂತ. ಆವಾಗ ಆಂಟನಿ, ಇಲ್ಲ ಸರ್, ಅದನ್ನ ಹೊರಗಡೆ ತೆಗೆಯುವಷ್ಟು ದುಡ್ಡು ನನಗೆ ಸಿಗ್ಲಿಲ್ಲ. ಇನ್ನು 1 hour ಅಲ್ಲಿ ಆ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನನ್ನ ಎಲೆಕ್ಟ್ರಾನಿಕ್ಸ್ ಐಟಮ್ ಗಳು ಹಾಗೂ ಟಿವಿಗಳನ್ನ ಜಾರ್ಜ್ ಸೇಲ್ ಮಾಡ್ತೇನೆ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ಹೇಳ್ತಾನೆ, ಇವಾಗ ನಿಮ್ಮ ಕೈಯಲ್ಲಿ 2 ಲಕ್ಷ ಇದ್ರೆ ನಿಮ್ಮ ಐಟಮ್ಸ್ ಗಳನ್ನ ಪೋರ್ಟ್ ಇಂದ ಹೊರ ತೆಗಿಬಹುದಾ ಅಂತ. ಆವಾಗ ಆಂಟನಿ, ನನಗೆ ಆ ತರ ಒಂದು ಚಾನ್ಸ್ ಸಿಕ್ಕಿದ್ರೆ 2 ಗಂಟೆಯಲ್ಲಿ 1ಕ್ಕಿಂತ 2 ಪಟ್ಟು ಜಾಸ್ತಿ ಲಾಭವನ್ನ ಗಳಿಸಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಭಾಸ್ಕರ್ ಅವನ ಬ್ಯಾಗ್ ಇಂದ 2 ಲಕ್ಷದಿದ್ದು ಆಂಟನಿ ಕೈಯಲ್ಲಿ ಕೊಡ್ತಾನೆ. ಈ ಹಣ ಎಲ್ಲಿಂದ ಬಂತು ಅಂತ ಸಾಂಬಾ ಕೇಳ್ಬೇಕಾದ್ರೆ ಭಾಸ್ಕರ್, ನಾನು ಬ್ಯಾಂಕ್ ಇಂದ ತಗೋ ಬಂದೆ ಅಂತ ಹೇಳ್ತಾನೆ. ಆವಾಗ ಸಾಂಬಾ ಹೇಳ್ತಾನೆ, ನೀನ್ ಈ ತರ ಮಾಡುದು ಬ್ಯಾಂಕಿಗೆ ಗೊತ್ತಾದ್ರೆ ನಿನ್ನ ಕೆರಿಯರೇ ಸ್ಪಾಯ್ಲ್ ಆಗ್ಬಹುದು ಅಂತ ಹೇಳ್ತಾನೆ. ಆವಾಗ ಭಾಸ್ಕರ್, ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಹಣದ ಸಮಸ್ಯೆ ಇದೆ, ಇದು ಸಕ್ಸಸ್ ಆದ್ರೆ ನಾನು ಕೂಡ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಹುದು, ಇದು ಸಕ್ಸಸ್ ಆದ್ರೆ ನಾವು ಸಂತೋಷದಿಂದ ಇರಬಹುದು, ಇಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಮತ್ತೆ ಭಾಸ್ಕರ್ ಆಂಟನಿಗೆ ಹೇಳ್ತಾನೆ, ನಿಮಗೆ ಬಂದಿರೋ ಲಾಭದಲ್ಲಿ 20% ನಮಗೆ ಕೊಡ್ಬೇಕು, 10% ಸಾಂಬಾಗೆ, 10% ನನಗೆ ಅಂತ. ಇದಕ್ಕೆ ಆಂಟನಿ ಕೂಡ ಓಕೆ ಹೇಳ್ತಾನೆ. ಮತ್ತೆ ಆಂಟನಿ ಕೆಲವು ವಿಷಯಗಳನ್ನ ಹೇಳ್ತಾನೆ. ಇವಾಗಿನ ಮಾರ್ಕೆಟ್ ನಲ್ಲಿ ಟಿವಿಗಳಿಗೆ ಇರುವ ರೇಟ್ 35,000ದಿಂದ 40,000ವರೆಗೂ ಇದೆ. ಈ ಟಿವಿಗಳಿಗೆ ಇವಾಗ ತುಂಬಾ ಕ್ರೇಜ್ ಕೂಡ ಇದೆ. ಈ ಟಿವಿಗೆ ಔಟ್ ಆಫ್ ಕಂಟ್ರಿಯಲ್ಲಿ 12ರಿಂದ 13,000ವರೆಗೂ ಇದೆ. ಆದ್ರೆ ಅದನ್ನ ನಾವು ಅಲ್ಲಿಂದ ಬಲ್ಕ್ ಆಗಿ ತಗೊಂಡ್ರೆ ನಮಗೆ 8,000ದಿಂದ 9,000ವರೆಗೂ ಸಿಗತ್ತೆ. ಅದನ್ನ ನಾವು ಅಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ ನಮಗೆ ಟ್ಯಾಕ್ಸ್ ತುಂಬಾ ತೊಂದರೆ ಇರುತ್ತೆ. ಆ ಕಾರಣಕ್ಕಾಗಿ ಅದನ್ನ ನಾವು ಸ್ಪೇರ್ ಪಾರ್ಟ್ಸ್ ನ ರೂಪದಲ್ಲಿ ಇಲ್ಲಿಗೆ ತರಿಸ್ತೀವಿ. ಇಂಡಿಯಾದಲ್ಲಿ ಸ್ಪೇರ್ ಪಾರ್ಟ್ಸ್ ಗೆ ಟ್ಯಾಕ್ಸ್ 0% ಇದೆ. ಆವಾಗ ಭಾಸ್ಕರ್, ಕಸ್ಟಮ್ ಆಫೀಸರ್ ಇಂದ ತೊಂದರೆ ಬರೋದಿಲ್ವಾ ಅಂತ ಕೇಳಿದಾಗ ಅವರಿಗೂ ಕೂಡ ಹಣವನ್ನ ಸೆಟಲ್ ಮಾಡಿ ನಾವು ನಮ್ಮ ಐಟಮ್ ಗಳನ್ನ ಹೊರ ತೆಗಿತೀವಿ ಅಂತ ಆಂಟನಿ ಹೇಳ್ತಾನೆ. ಹಾಗೆ ಇಲ್ಲಿಂದ ಭಾಸ್ಕರ್ ಕಾರಿಂದ ಇಳಿದು ಆಂಟನಿ ಜೊತೆಗೆ ಸಾಂಬಾ ಪೋರ್ಟ್ಗೆ ಹೋಗ್ತಾರೆ. ಹಾಗೆ ಮನೆಗೆ ಬಂದ ಭಾಸ್ಕರ್ ತುಂಬಾ ಬೇಸರದಿಂದ ಪಟೇಲ್ ನನ್ನ ಗಾಡಿಯನ್ನ ತಗೊಂಡು ಹೋದ, ಆಮೇಲೆ ಪ್ರಮೋಷನ್ ಕೂಡ ನನ್ನ ಕೈಯನ್ನ ಬಿಟ್ಟು ಹೋಯ್ತು ಅಂತ ಹೇಳ್ತಾನೆ. ಹಾಗೆ ಇವನು ಮನೆಗೆ ಬಂದು 2 ಗಂಟೆ ಕಳೆದ್ರು ಸಾಂಬಾ ಮತ್ತು ಆಂಟನಿ ಮನೆಗೆ ಬಂದಿರೋದಿಲ್ಲ. ಇವನಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಏನಾದ್ರೂ ತೊಂದರೆ ಆಯ್ತಾ, ಇಲ್ಲಾಂದ್ರೆ ಅವರಿಬ್ರು ಸೇರಿ ನನಗೆ ಮೋಸ ಮಾಡಿದ್ರ ಅಂತ. ಹಾಗೆ ಯೋಚಿಸ್ತಿರ್ಬೇಕಾದ್ರೆ ಸಾಂಬಾ ಮತ್ತು ಆಂಟನಿ ಇವನ ಮನೆಗೆ ಬರ್ತಾರೆ. ಇಲ್ಲಿ ಆಂಟನಿ ಭಾಸ್ಕರ್ಗೆ ಹೇಳ್ತಾನೆ, ನಾವು ಪೋರ್ಟ್ ಇಂದ ಐಟಮ್ ಗಳನ್ನ ಹೊರ ತೆಗೆದು ಅದನ್ನ ಸೇಲ್ ಮಾಡಿದ್ವಿ, ನಮಗೆ ಅದರಿಂದ 2.5 lakh ಪ್ರಾಫಿಟ್ ಆಗಿದೆ. ನೀವು ನನಗೆ ಕೊಟ್ಟಿರುವ 2 ಲಕ್ಷ ಹಾಗೂ ನೀವು ಹೇಳ್ದ ಹಾಗೆ ನನಗೆ ಬಂದಿರುವ ಪ್ರಾಫಿಟ್ ಇಂದ 20% ಅಮೌಂಟ್ ಅನ್ನ ಇದರೊಳಗೆ ಇಟ್ಟಿದ್ದೀನಿ, ಇದನ್ನ ತಗೊಳ್ಳಿ ಅಂತ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ
ನಂಬಿಕೆಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆವಾಗ ಭಾಸ್ಕರ್ ಖುಷಿಯಿಂದ ಆಂಟನಿಯನ್ನ ತಬ್ಬಿಕೊಳ್ತಾನೆ. ಹಾಗೆ ಪಾಟೀಲ್ಗೆ ಕೂಡ ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟು ಅವನ ಗಾಡಿಯನ್ನ ವಾಪಸ್ ಇಸ್ಕೊಂಡು ಮನೆಗೆ ಬರ್ತಾನೆ. ಹಾಗೆ ಇದೇ ತರ ಕೆಲಸವನ್ನ ಭಾಸ್ಕರ್, ಸಾಂಬಾ ಮತ್ತು ಆಂಟನಿ ಕಂಟಿನ್ಯೂ ಮಾಡ್ತಾ ತುಂಬಾ ಸಂಪಾದನೆಯನ್ನ ಕೂಡ ಮಾಡ್ತಾರೆ. ಬ್ಯಾಂಕ್ ಇಂದ ಹಣವನ್ನ ಯಾವ ತರ ತಗೋ ಬರ್ತಾನೆ ಅಂತಂದ್ರೆ, ನಾನು ಆವಾಗ್ಲೇ ಹೇಳಿದ ಹಾಗೆ ಅಕೌಂಟ್ಸ್ ಗಳನ್ನ ಡೈಲಿ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ಡೈಲಿ ಒಂದು ಬುಕ್ ಅಲ್ಲಿ ಎಂಟ್ರಿ ಎಷ್ಟು, ಕ್ಲೋಸಿಂಗ್ ಎಷ್ಟು ಅಂತ ಬರೆದಿರ್ತಾರೆ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಭಾಸ್ಕರ್ ಆಗಿರ್ತಾನೆ. ಹಾಗೆ ಒಂದು ದಿನ ಕಮ್ಮಿ ಬರೆದ್ರೆ ಮುಂದಿನ ದಿನ ಬೆಳಗ್ಗೆ ಬಂದು ಅದನ್ನ ಮ್ಯಾನೇಜ್ ಮಾಡ್ತಿರ್ತಾನೆ. ಹಾಗೆ ಇವನು ತುಂಬಾ ದುಡ್ಡನ್ನ ಕೂಡ ಸಂಪಾದಿಸ್ತಾನೆ. ಆದ್ರೆ ದಿನ ಹೋಗ್ತಿದ್ದ ಹಾಗೇನೆ ಇವನ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ರಾತ್ರಿ ಮನೆಗೆ ಲೇಟ್ ಆಗಿ ಕೂಡ ಬರ್ತಾ ಇರ್ತಾನೆ. ಇದನ್ನೆಲ್ಲ ಇವನ ವೈಫ್ ಸುಮತಿ ಕೂಡ ನೋಟಿಸ್ ಮಾಡ್ತಾಳೆ. ಅವಳು ಕೇಳ್ತಾಳೆ, ಯಾಕೆ ಡೈಲಿ ಲೇಟ್ ಆಗಿ ಬರ್ತಾ ಇದೀಯಾ, ಇವಾಗ ಕುಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಯಾ, ತುಂಬಾ ಹಣವನ್ನು ಕೂಡ ಖರ್ಚು ಮಾಡ್ತಾ ಇದ್ದೀಯಾ ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ಹೇಳ್ತಾನೆ, ನನಗೆ ಇವಾಗ ಆಂಟನಿ ಅನ್ನೋ ಫ್ರೆಂಡ್ ಸಿಕ್ಕಿದ್ದಾರೆ. ಅವರ ಜೊತೆ ಸೇರಿ ನಾನು ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೀನಿ. ಅದರಿಂದ ಬಂದಿರೋ ಲಾಭನೇ ಇವಾಗ ನಾನು ಖರ್ಚು ಮಾಡ್ತಾ ಇರೋದು. ಮನೆಗೆ ಇಷ್ಟೊಂದೆಲ್ಲ ಐಟಮ್ ತರ್ಲಿಕ್ಕೆ ಕಾರಣ ಅದೇ ದುಡ್ಡು ಅಂತ ಹೇಳ್ತಾನೆ. ಇದರಿಂದ ಸುಮತಿಗೆ ಕೂಡ ಖುಷಿ ಆಗುತ್ತೆ. ಮತ್ತೆ ಸುಮತಿ ಹೇಳ್ತಾನೆ, ನಾವು ಇದುವರೆಗೂ ಕಾರ್ತಿಕ್ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ಲೇ ಇಲ್ವಲ್ಲ, ಇವಾಗಾದ್ರೂ ಸೆಲೆಬ್ರೇಟ್ ಮಾಡೋಣ ಅಂತ. ಹಾಗೆ ಕಾರ್ತಿಕ್ ಬರ್ತ್ಡೇ ಅನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಇವನು ಇಷ್ಟೊಂದು ಗ್ರ್ಯಾಂಡ್ ಆಗಿ ಬರ್ತ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇವನಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಎಲ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅವತ್ತಿನ ದಿನ ರಾತ್ರಿ ಸಾಂಬಾ, ಭಾಸ್ಕರ್ ಮತ್ತು ಆಂಟನಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಂತಂದ್ರೆ ಆಂಟನಿ ಹೇಳ್ತಾನೆ, ನನ್ನ ಮಗ ಕಲ್ತು ಇವಾಗ ಅಮೆರಿಕದಲ್ಲಿ ಕೆಲಸ ಮಾಡಿಕೊಂಡು ಸೆಟ್ಲ್ ಆಗಿದ್ದಾನೆ. ಅವನು ಇವಾಗ ನನ್ನನ್ನ ಕರಿತಿದ್ದಾನೆ. ಆದ್ರೆ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಹೋದ್ರು ಬರಿಗೈಯಲ್ಲಿ ಹೋಗ್ಲಿಕ್ಕೆ ನನಗೆ ಆಗುದಿಲ್ಲ. ನನ್ನ ಹತ್ರ ಒಂದು ಹೊಸ ಡೀಲ್ ಇದೆ. ಬರುವ ವಾರ ದುಬೈಯಿಂದ ಒಂದು ಶಿಪ್ ಇಲ್ಲಿಗೆ ಬರ್ತಾ ಇದೆ. ಅದರಲ್ಲಿ 3 ಬ್ರ್ಯಾಂಡ್ ಫಾರಿನ್ ಕಾರ್ಗಳು ಬರ್ತಾ ಇದೆ. ನಮ್ಮ ಕೈಯಲ್ಲಿ 10 ಲಕ್ಷ ಹಣ ಇದ್ರೆ ನಮಗೆ ಒಳ್ಳೆಯ ಪ್ರಾಫಿಟ್ ಕೂಡ ಆಗ್ಬಹುದು. ಇದು ನಮಗೆ ಜಾಕ್ ಪಾಟ್ ಅಂತಾನೆ ಹೇಳ್ಬಹುದು. ಆದ್ರೆ ಇದರಿಂದ ಬರುವ ಪ್ರಾಫಿಟ್ ಅನ್ನ ನಾವು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ 10 ಲಕ್ಷ ತಗೊಂಡ್ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದೆಲ್ಲ ಇಂಪಾಸಿಬಲ್ ಸರ್ ಅಂತ ಹೇಳ್ತಾನೆ. ಅವಾಗ ಆಂಟನಿ, ನಾನು ಅನ್ಕೊಳ್ತಿರೋ ಹಾಗೆ ಇದು ನನ್ನ ಲಾಸ್ಟ್ ಡೀಲ್ ಆಗಿರುತ್ತೆ, ನೀವು ಯೋಚಿಸಿ ಡಿಸೈಡ್ ಮಾಡಿ ಹೇಳಿ ಅಂತ ಇಲ್ಲಿಂದ ಹೊರಟು ಹೋಗ್ತಾರೆ. ಹಾಗೆ ಭಾಸ್ಕರ್ ಮಾರ್ಗೋಣ ಅಂತ ರೂಮಿಗೆ ಬರ್ಬೇಕಾದ್ರೆ ರೂಮ್ ಅಲ್ಲಿ ಅವನ ಮಗ ಕಾರ್ತಿಕ್ ಅಳ್ತಾ ಇರ್ತಾನೆ. ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಕಾರ್ತಿಕ್ ಹೇಳ್ತಾನೆ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನ ತಮಾಷೆ ಮಾಡ್ತಾ ಇದ್ರು. ಕಾರ್ತಿಕ್ ಎಲ್ಲರ ಬರ್ತ್ಡೇಗೆ ಬಂದು ಫ್ರೀ ಆಗಿ ಕೇಕ್ ತಿನ್ಕೊಂಡು ಹೋಗ್ತಿದ್ದಾನೆ. ಅದು ಮಾತ್ರ ಅಲ್ಲ, ಯಾವಾಗ ನೋಡಿದ್ರು ಬರ್ತ್ಡೇಗೆ ಒಂದೇ ಡ್ರೆಸ್ ಅನ್ನ ಹಾಕೊಂಡ್ ಬರ್ತಿದ್ದಾನೆ. ಆದ್ರೆ ಅವನು ಯಾವತ್ತು ಬರ್ತ್ಡೇ ಪಾರ್ಟಿಯನ್ನ ಕೊಡ್ಲೇ ಇಲ್ಲ ಅಂತ. ಇವಾಗ ನನ್ನನ್ನ ಅವರೆಲ್ಲ ಈ ಸೂಟ್ ನಲ್ಲೇ ನೋಡಿ ಮತ್ತೆ ಈ ಬರ್ತ್ಡೇ ಪಾರ್ಟಿಯನ್ನ ನೋಡಿ ಅವರಿಗೆಲ್ಲ ತುಂಬಾ ಶಾಕ್ ಆಯ್ತು. ಈ ತರ ಒಂದು ಬರ್ತ್ಡೇ ಪಾರ್ಟಿ ನಡೆಸಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಅವರನ್ನ ತಬ್ಬಿಕೊಳ್ತಾನೆ. ಆವಾಗ ಭಾಸ್ಕರ್ ಅನ್ಕೋತಾನೆ, ಈ ತರ ಒಂದು ಹ್ಯಾಪಿ ಫ್ಯಾಮಿಲಿಗೋಸ್ಕರ ಎಷ್ಟು ದೊಡ್ಡ ರಿಸ್ಕ್ ಬೇಕಾದ್ರೂ ತಗೋಬಹುದು ಅಂತ. ಅದೇ ಸಮಯದಲ್ಲಿ ಆಂಟನಿಗೆ ಕಾಲ್ ಮಾಡಿ ನಾನು ಪ್ಲಾನಿಗೆ ರೆಡಿ ಅಂತ ಹೇಳ್ತಾನೆ. ಹಾಗೆ ಇವನು ಪ್ಲಾನ್ ಮಾಡಿದ ಹಾಗೆ ಶನಿವಾರ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ಹಣ ಇರುವ ಕಾರಣ ದೊಡ್ಡ ಸೂಟ್ ಕೇಸ್ ಅನ್ನ ತಗೊಂಡು ಬ್ಯಾಂಕಿಗೆ ಹೋಗ್ತಾನೆ. ಆವಾಗ ಬ್ಯಾಂಕಿನಲ್ಲಿ ಇರುವವರು, ಯಾಕೆ ಭಾಸ್ಕರ್ ಇವತ್ತು ದೊಡ್ಡ ಸೂಟ್ ಕೇಸ್ ಒಂದಿಗೆ ಬಂದಿದ್ಯಾ ಅಂತ. ಆವಾಗ ಭಾಸ್ಕರ್ ಹೇಳ್ತಾನೆ, ನಾನು ಇವತ್ತು ಇಲ್ಲಿಂದಾನೆ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀನಿ, ಅದಕ್ಕೋಸ್ಕರ ಡ್ರೆಸ್ ಅನ್ನ ತಂದಿದ್ದೀನಿ ಅಂತ ಹೇಳ್ತಾನೆ. ಹಾಗೆ ವಾಲ್ಟ್ ಮ್ಯಾನೇಜರ್ ಆಗಿರೋ ನಾರಾಯಣ್ ಜೊತೆ ಸೇರಿ ವಾಲ್ಟ್ ಇಂದ ಯಾವಾಗ್ಲೂ ತಗೊಳ್ಳೋದಕ್ಕಿಂತ 10 ಲಕ್ಷ ಜಾಸ್ತಿ ದುಡ್ಡನ್ನೇ ತಗೋ ಬರ್ತಾನೆ. ಈ ನಾರಾಯಣ್ ಡೈಲಿ ಬೇಗ ಮನೆಗೆ ಹೋಗ್ತಿರ್ತಾರೆ. ಆದ್ರೆ ಇವತ್ತು ತುಂಬಾ ಹೊತ್ತಾಗಿಯೂ ಮನೆಗೆ ಹೋಗದೇ ಇರೋದನ್ನ ನೋಡಿ ಇವ್ರು ಮುಂದೆ ಏನ್ ಮಾಡ್ಬೇಕು ಅಂತ ಇವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಕೂಡ ಆಗುತ್ತೆ. ಆವಾಗ ನಾರಾಯಣ್ ಹೇಳ್ತಾನೆ, ಬಾ ಹಣವನ್ನೆಲ್ಲ ತಗೊಂಡೋಗಿ ಮತ್ತೆ ವಾಲ್ಟ್ ನಲ್ಲಿ ಇರೋಣ ಅಂತ. ಹಾಗೆ ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ನಾರಾಯಣ್ಗೆ ಒಂದು ಕಾಲ್ ಬರುತ್ತೆ. ಹಾಗೆ ನಾರಾಯಣ್ ಕಾಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಭಾಸ್ಕರ್ ವಾಲ್ಟ್ ನಲ್ಲಿ ಇಡಬೇಕಾಗಿದ್ದ ಹಣದಿಂದ 10 ಲಕ್ಷವನ್ನ ತೆಗೆದು ಇವನ್ ತಂದಿರೋ ಸೂಟ್ ಕೇಸ್ ಅಲ್ಲಿ ಇಡ್ತಾನೆ. ಹಾಗೆ ನಾರಾಯಣ್ ಕಾಲ್ ಅಲ್ಲಿ ಮಾತಾಡಿ ಮುಗಿಸ್ಬೇಕಾದ್ರೆ ಇವನ್ ಬಂದು ಮತ್ತೆ ಅವ್ರ ಹತ್ರ ನಿಂತ್ಕೋತಾನೆ. ಆ ಕಾಲ್ ಅಲ್ಲಿ ಮಾತಾಡಿದ್ದು ಬೇರೆ ಯಾರು ಅಲ್ಲ, ಸಾಂಬಾ ಆಗಿರ್ತಾನೆ. ಇದೆಲ್ಲ ಭಾಸ್ಕರ್ ನ ಪ್ಲಾನ್ ಕೂಡ ಆಗಿರುತ್ತೆ. ಹಾಗೆ ಹಣವನ್ನ ತಗೊಂಡು ಹೋಗಿ ಪೋರ್ಟ್ ನಿಂದ 3 ಕಾರನ್ನ ತಗೊಂಡು ಸೇಲ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಇವರಿಗೆ ಶಾಕಿಂಗ್ ವಿಷಯ ಎಂದು ಗೊತ್ತಾಗುತ್ತೆ. ಕಾರನ್ನ ಬೈ ಮಾಡ್ತಿರೋ ವ್ಯಕ್ತಿ ಪೊಲೀಸ್ ಕೈಗೆ ಸಿಕ್ಕಾಕೊಂಡು ಅರೆಸ್ಟ್ ಆಗಿದ್ದಾರೆ ಅಂತ. ಇವಾಗ ಕಾರನ್ನ ತಗೊಳ್ಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಕಾರ್ ಡೀಲರ್ ಜೊತೆ ಇರುವ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ. ಇವರಿಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇವತ್ತು ಶನಿವಾರ, ಭಾನುವಾರ ಬ್ಯಾಂಕಿಗೆ ರಜೆ ಇರೋ ಕಾರಣ ಇನ್ನು ಬ್ಯಾಂಕ್ ಓಪನ್ ಆಗೋದು ಸೋಮವಾರ ಆಗಿರುತ್ತೆ. ಹಾಗೆ ಸೋಮವಾರ ಬ್ಯಾಂಕ್ ಓಪನ್ ಆಗ್ಬೇಕಾದ್ರೆ ಅಲ್ಲಿ 10 ಲಕ್ಷ ಕರೆಕ್ಟ್ ಆಗಿರ್ಬೇಕು ಅಂತ ಇಲ್ಲಿಯವರು ಮಾತಾಡ್ತಿರ್ತಾರೆ. ಇಲ್ಲಿ ಭಾಸ್ಕರ್ ಆಂಟನಿಗೆ ಹೇಳ್ತಾನೆ, ಈ ಕಾರ್ ಡೀಲರ್ ಅನ್ನ ಬಿಟ್ಟು ಈ ಕಡೆ ಬೇರೆ ಯಾರು ಡೀಲರ್ ಕಡೆ ಇಲ್ವಾ ಅಂತ. ಆವಾಗ ಆಂಟನಿ ಯಾರಿಗೋ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡ್ತಾ ಗೋವಾದಲ್ಲಿ ಒಂದು ಬೈಯರ್ ಇದ್ದಾರೆ, ಅವ್ರು ಕಾರ್ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾನೆ. ಹಾಗೆ ಭಾಸ್ಕರ್ ಕೂಡ ಅವನ ವೈಫ್ ಸುಮತಿಗೆ ನಾವು ಗೋವಾಗೆ ಹೋಗ್ತಾ ಇದೀವಿ ಅಂತ ವಿಷಯವನ್ನ ತಿಳಿಸ್ತಾನೆ. ಹಾಗೆ ಇವರು ಗೋವಾಗೆ ಹೋಗ್ಬೇಕಾದ್ರೆ ಇದು ತುಂಬಾ ವ್ಯಾಲ್ಯೂ ಇರೋ ಕಾರು, ಯಾರು ಪೊಲೀಸರು ಹಿಡಿಬಾರ್ದು ಅಂತ ಅದಕ್ಕೆ ಫೇಕ್ ಆಗಿರುವ ಗವರ್ಮೆಂಟ್ ನಂಬರ್ ಪ್ಲೇಟ್ ಹಾಗೂ RC ಬುಕ್ ಅನ್ನು ರೆಡಿ ಮಾಡಿ ಇವರು ಗೋವಾಕ್ಕೆ ಹೊರಡ್ತಾರೆ. ಹಾಗೆ ದಾರಿ ಮಧ್ಯೆ ಒಂದು ಚೆಕ್ ಪೋಸ್ಟ್ ಕೂಡ ಸಿಗುತ್ತೆ. ಆ
ಚೆಕ್ ಪೋಸ್ಟ್ ಅನ್ನ ಭಾಸ್ಕರ್ ಮತ್ತು ಆಂಟನಿ ದಾಟಿ ಮುಂದೆ ಹೋಗ್ತಾರೆ. ಆದ್ರೆ ಭಾಸ್ಕರ್ ನ ಫ್ರೆಂಡ್ ಸಾಂಬಾ ಮಾತ್ರ ಪೊಲೀಸರ ಕೈಗೆ ಸಿಗಾಕೋತಾನೆ. ಹಾಗೆ ಪೊಲೀಸ್ ಅವನನ್ನ ಎಂಕ್ವೈರಿ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಭಾಸ್ಕರ್ ಬಂದು, ಸರ್ ಇದು ಗವರ್ಮೆಂಟ್ ವೆಹಿಕಲ್, ಹೊರಗಡೆ VIP ಇದಾರೆ ಅಂತ ಹೇಳ್ತಾನೆ. ಹಾಗೆ ಪೊಲೀಸ್ ಕೂಡ ಯಾರು VIP ಅಂತ ನೋಡ್ಬೇಕಾದ್ರೆ ಕಾರಿಂದ ಒಬ್ಬ ವ್ಯಕ್ತಿ ಹೊರಗಡೆ ಇಳಿದು ಬರ್ತಾನೆ. ಹಾಗೂ ಪೊಲೀಸ್ ಇವ್ರು ಯಾವ ಪಾರ್ಟಿ ಯಾವ ಪೊಸಿಷನ್ ಅಂತ ಕೇಳ್ಬೇಕಾದ್ರೆ ಇವರು MP MLA ಎಲ್ಲ ಪರಿಚಯ ಇದ್ದಾರೆ, ಇವ್ರು ಹೇಳಿದ ಹಾಗೇನೆ ಎಲ್ಲ ನಡೆಯುತ್ತೆ ಅಂತ ಭಾಸ್ಕರ್ ಹೇಳ್ತಾನೆ. ಇವರನ್ನು ಕೂಡ ಭಾಸ್ಕರ್ ಸೆಟ್ ಮಾಡಿರ್ತಾನೆ. ಈ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ಭಿಕ್ಷೆ ಬೇಡ್ತಿರೋ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಇವರನ್ನ ನೋಡ್ತಾ ಪೊಲೀಸ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಾರಿಂದ ಒಬ್ಳು ಹುಡುಗಿ ಇಳಿದು ಇವ್ರ ಹತ್ರ ಬರ್ತಾಳೆ. ಹಾಗೆ ಇವರನ್ನ ಪೊಲೀಸರು ನೋಡ್ಬೇಕಾದ್ರೆ ಅವ್ರು ಸ್ವಲ್ಪ ಮೆಲ್ಟ್ ಆಗ್ತಾರೆ. ಹಾಗೆ ಆ ಹುಡುಗಿ ಪೊಲಿಟಿಷಿಯನ್ ವ್ಯಕ್ತಿಗೆ ಹೇಳ್ತಾನೆ, ಈ ಪೊಲೀಸನ್ನ ಇವಾಗ್ಲೇ ಕೆಲಸದಿಂದ ತೆಗ್ದಾಕ್ಲಿಕ್ಕೆ ಹೇಳಿ, ನಮ್ಮನ್ನೇ ಹೇಗೆ ಇವರು ಸ್ಟಾಪ್ ಮಾಡ್ಲಿಕ್ಕೆ ಇಷ್ಟು ಧೈರ್ಯ ಇವರಿಗೆ, ಇವಾಗ್ಲೇ ಗವರ್ಮೆಂಟ್ ಕಾಲ್ ಮಾಡಿ ಇವರ ಕೆಲಸನ ತೆಗಿಸಿ ಅಂತ ಪೊಲಿಟಿಷಿಯನ್ ಅವರಿಗೆ ಫೋರ್ಸ್ ಮಾಡ್ತಾರೆ. ಇದನ್ನ ನೋಡಿದ ಪೊಲೀಸರು ಭಯ ಬಿದ್ದು, ಸಾರಿ ಮ್ಯಾಮ್, ಸಾರಿ ಸರ್, ನೀವು ಇವಾಗಲೇ ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ. ಹಾಗೆ ಇವರು ಅಲ್ಲಿಂದ ಸೀದಾ ಗೋವಾಗೆ ಬಂದು ಅವ್ರು ತಂದಿರುವ ಕಾರನ್ನ ಸೇಲ್ ಮಾಡಿ 20 ಲಕ್ಷ ಪ್ರಾಫಿಟ್ ಅನ್ನ ಗಳಿಸ್ತಾರೆ. ಹಾಗೆ ಬಂದಿರುವ ಹಣದಿಂದ 1 ಲಕ್ಷ ಇವ್ರ ಜೊತೆ ಇದ್ದವರಿಗೆ ಕೊಡ್ತಾನೆ. ಇದರಿಂದ ಅವರು ಕೂಡ ಹ್ಯಾಪಿ ಆಗ್ತಾರೆ. ಹಾಗೆ ಒಬ್ರಿಗೊಬ್ರು ತಬ್ಬಿಕೊಳ್ತಾರೆ. ಹಾಗೆ ಅಲ್ಲಿಂದ ಇವ್ರು ಮೂವರು ಸೀದಾ ಏರ್ಪೋರ್ಟ್ ಗೆ ಬರ್ತಾರೆ. ಯಾಕೆ ಏರ್ಪೋರ್ಟ್ ಗೆ ಬಂದಿದೀವಿ ಅಂತ ಆಂಟೋನಿಗೆ ಕೇಳಿದಾಗ ಆಂಟೋನಿ ಹೇಳ್ತಾನೆ, ನಾನು ಅವತ್ತೇ ಹೇಳಿದ್ನಲ್ಲ ಸರ್, ನಂದು ಇದು ಲಾಸ್ಟ್ ಡೀಲ್ ಅಂತ. ಹಾಗೆ ನಾನು ಹೋಗಿ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ, ನಿಮ್ಗೆ ಯಾವಾಗ ಬೇಕಾದ್ರೂ ಏನ್ ಹೆಲ್ಪ್ ಬೇಕಾದ್ರೂ ನನಗೆ ಕಾಲ್ ಮಾಡಿ ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ಹೋಗ್ತಾರೆ. ಹಾಗೆ ಅಲ್ಲಿಂದ ಭಾಸ್ಕರ್ ಸೀದಾ ಮನೆಗೆ ಬಂದು ಸಿಕ್ಕಿರುವ ಎಕ್ಸ್ಟ್ರಾ ದುಡ್ಡನ್ನ ಮನೆಯಲ್ಲಿ ಇಟ್ಟು ಬ್ಯಾಂಕಿಗೆ ಬರ್ಬೇಕಾಗಿದ್ದ 10 ಲಕ್ಷವನ್ನ ತಗೊಂಡು ಬ್ಯಾಂಕಿಗೆ ಬರ್ತಾರೆ. ಹಾಗೆ ಇಲ್ಲಿ ನೋಡ್ಬೇಕಾದ್ರೆ ತುಂಬಾ ಪೊಲೀಸರು ಬ್ಯಾಂಕಿನ ಮುಂದೆ ಬಂದು ನಿಂತಿರ್ತಾರೆ. ಇದನ್ನ ನೋಡಿ ಇವನಿಗೆ ಭಯ ಶುರು ಆಗುತ್ತೆ, ಪೊಲೀಸರಿಗೆ ಈ ವಿಷಯ ಗೊತ್ತಾಯ್ತಾ ಅಂತ. ಹಾಗೆ ಇವನು ಭಯದಿಂದ ಬ್ಯಾಂಕಿನೊಳಗೆ ಎಂಟ್ರಿ ಆಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಜನರಲ್ ಮ್ಯಾನೇಜರ್ ನನ್ನ ಪೊಲೀಸರು ಎಂಕ್ವೈರಿ ಮಾಡ್ತಿರ್ತಾರೆ. ಹಾಗೆ ಪೊಲೀಸರು ರೀಜನಲ್ ಮ್ಯಾನೇಜರ್ ಆಗಿರುವ ಹಿಮಾಂಶುನನ್ನ ಹಾಗೂ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಆಗಿರುವ ಸುಧೀರ್ ನನ್ನ ಕರ್ಕೊಂಡು ಸ್ಟೇಷನ್ ಗೆ ಹೋಗ್ತಾರೆ. ಇಲ್ಲಿ ಭಾಸ್ಕರ್ ಲತಾ ಮೇಡಮ್ ಹತ್ರ ಏನಾಯ್ತು ಮೇಡಮ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಿಮಾಂಶು ಸರ್ ಮತ್ತು ಸುಧೀರ್ ಬ್ಯಾಂಕ್ ಇಂದ ಲೋನ್ ಕೊಟ್ಟು ಅದಕ್ಕೆ 10% ಬಡ್ಡಿ ತರ ಅವರು ತಗೊಳ್ತಾ ಇದ್ರು. ಇದನ್ನ ಎಂಕ್ವೈರಿ ಮಾಡಿದಾಗ ಇವಾಗ ಈ ವಿಷಯ ಎಲ್ಲರಿಗೂ ಗೊತ್ತಾಯ್ತು, ಅದಕ್ಕೆ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಸುಧೀರ್ಗೆ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಗೆ ಪ್ರಮೋಷನ್ ಆಗ್ಲಿಕ್ಕೆ ಸುಧೀರ್ ಕೂಡ ಹಿಮಾಂಶುಗೆ ಲಂಚ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು ಅಂತ ಹೇಳಿ ಮುಗಿಸ್ಬೇಕಾದ್ರೆ ಇವನಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತೆ ಇವನು ಕ್ಯಾಶ್ ಕೌಂಟರ್ ಹತ್ರ ಬಂದು ಕೂತ್ಕೊಳ್ತಿರ್ಬೇಕಾದ್ರೆ ಇಲ್ಲಿಗೆ ವಾಲ್ಟ್ ಮ್ಯಾನೇಜರ್ ನಾರಾಯಣ್ ಬಂದು, ಬಾ ಹೊರಗಡೆ ಹೋಗಿ ಹಣ ತಗೋಬರೋಣ ಅಂತ ಹೇಳ್ತಾರೆ. ಹಾಗೆ ವಾಲ್ಟ್ ಇಂದ ಹಣ ತಗೊಬಂದು ಇವನು ಮತ್ತೆ ಕ್ಯಾಶ್ ಕೌಂಟರ್ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಇವನ ಸೂಟ್ ಕೇಸ್ ನ ಲಾಕ್ ಅನ್ಲಾಕ್ ಆಗಿರೋದನ್ನ ನೋಡ್ತಾನೆ. ಹಾಗೆ ಅದನ್ನ ಲಾಕ್ ಮಾಡ್ಬೇಕಾದ್ರೆ ಇದನ್ನ ಜನರಲ್ ಮ್ಯಾನೇಜರ್ ನೋಡ್ತಾರೆ. ಅವರು ಭಾಸ್ಕರ್ ಹತ್ರ ಬಂದು ಸೂಟ್ ಕೇಸ್ ನಲ್ಲಿ ಏನಿದೆ ಅದನ್ನ ಓಪನ್ ಮಾಡಿ ತೋರ್ಸು ಅಂತ ಹೇಳ್ತಾನೆ. ಇದಕ್ಕೆ ಭಾಸ್ಕರ್ ಕೂಡ ಅದರಲ್ಲಿ ಡ್ರೆಸ್ ಮಾತ್ರ ಇರೋದು ಅಂತ ಹೇಳ್ತಾನೆ. ಆಯ್ತು, ಸೂಟ್ ಕೇಸ್ ಓಪನ್ ಮಾಡು ಅಂತ ಹೇಳ್ತಾನೆ. ಹಾಗೆ ಇವನ್ ಕೂಡ ಓಪನ್ ಮಾಡಿ ತೋರಿಸ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ನಾರಾಯಣ್ ಬರ್ತಾರೆ. ಆವಾಗ GM, ನೀವು ಇವಾಗ ವಾಲ್ಟ್ ಇಂದ ಎಷ್ಟು ಹಣವನ್ನ ತಗೋ ಬಂದ್ರಿ ಅಂತ ಕೇಳಿದಾಗ ಅವರು 50 ಲಕ್ಷ ಅಂತ ಹೇಳ್ತಾರೆ. ಆವಾಗ ಮ್ಯಾನೇಜರ್ ಒಂದ್ಸಲಿ ಕೌಂಟ್ ಮಾಡಿ ಅಂತ ಹೇಳಿದಾಗ ಅವ್ರು ಕೂಡ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಭಾಸ್ಕರ್ ಕೂಡ ಸೂಟ್ ಕೇಸ್ ಓಪನ್ ಮಾಡಿ ತೋರಿಸಿದಾಗ ಅದರಲ್ಲಿ ಏನೂ ಇರೋದಿಲ್ಲ. ಹಾಗೆ ನಾರಾಯಣ್ ಕೂಡ ಕೌಂಟ್ ಮಾಡಿ ಇದರಲ್ಲಿ 50 ಲಕ್ಷ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಏನ್ ನಡೀತು ಅಂತಂದ್ರೆ ಭಾಸ್ಕರ್ ವಾಲ್ಟ್ ನಿಂದ 40 ಲಕ್ಷ ಮಾತ್ರ ತಗೊಂಡ್ ಬಂದಿರ್ತಾನೆ. ಆದ್ರೆ ನಾರಾಯಣ್ಗೆ 50 ಲಕ್ಷ ತಗೋ ಬಂದಿದ್ದೀವಿ ಅಂತ ಲೆಕ್ಕವನ್ನ ಕೊಟ್ಟಿರ್ತಾನೆ. ಇವನು ಬ್ಯಾಂಕಿಗೆ ಬಂದ ತಕ್ಷಣ ಇವನ್ ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಇವನು ಸೂಟ್ಕೇಸ್ ನಲ್ಲಿರುವ ಹಣವನ್ನ ತೆಗೆದು ಒಂದು ಬೇರೆ ಟ್ರೇ ಅಲ್ಲಿ ತೆಗೆದು ಮೇಲೆ ಇಟ್ಟಿರ್ತಾನೆ. ಆ ಹಣವನ್ನು ಕೂಡ ನಾರಾಯಣ್ ಕೌಂಟ್ ಮಾಡಿ 50 ಲಕ್ಷ ಹೇಳಿರ್ತಾರೆ. ಲೆಕ್ಕೆಲ್ಲ ಕರೆಕ್ಟ್ ಆಗಿರೋದನ್ನ ಕೇಳಿದ ಜನರಲ್ ಮ್ಯಾನೇಜರ್ ಭಾಸ್ಕರ್ಗೆ ಸಾರಿ ಹೇಳ್ತಾರೆ. ಇವತ್ತು ಬೆಳಗ್ಗೆ ನಡೆದಿರೋ ವಿಷಯದಿಂದ ನನಗೆ ಯಾರನ್ನು ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದು ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಹಾಗೆ ಹೀರೋ ಕೂಡ ಸ್ವಲ್ಪ ಹೊತ್ತು ಫ್ರೀ ಆಗ್ತಾನೆ. ಮುಂದಿನ ದಿನ ಸಾಂಬಾ ನಾವು ಮುಂದೆ ಏನ್ ಮಾಡುದು ಅಂತ ಕೇಳಿದಾಗ ಭಾಸ್ಕರ್ ಹೇಳ್ತಾನೆ, ನಾವಿನ್ನು ಯಾವುದೇ ಕೆಲಸವನ್ನು ಮಾಡೋದು ಬೇಡ, ನಾವ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಆದ್ರೆ ಸಾಂಬಾ ಅದನ್ನ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ನೀನ್ ಬೇಕಾದ್ರೆ ಸ್ಟಾಪ್ ಮಾಡು, ಆದ್ರೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಬ್ಯಾಂಕ್ ನ ಪ್ಯೂನ್ ಕೆಲಸವನ್ನು ಕೂಡ ರಿಸೈನ್ ಮಾಡಿ ಹೋಗ್ತಾನೆ. ಇಲ್ಲಿ ಭಾಸ್ಕರ್ ಅನ್ಕೊಳ್ಳದ ಒಂದು ವಿಷಯ ನಡೆಯುತ್ತೆ. ಅದು ಏನಂತಂದ್ರೆ ಭಾಸ್ಕರ್ ನ ತಮ್ಮನಿಗೆ ಲಂಡನ್ ನ ಕಾಲೇಜ್ ನಲ್ಲಿ ಸೀಟ್ ಸಿಕ್ಕಿರುತ್ತೆ. ಅಲ್ಲಿ ವರ್ಷಕ್ಕೆ ಫೀಸ್ ಎಷ್ಟು ಅಂತಂದ್ರೆ 6 ಲಕ್ಷ ಆಗಿರುತ್ತೆ. ತಮ್ಮ ಆಸೆ ಪಟ್ಟಿರೋ ಒಂದೇ ಕಾರಣಕ್ಕಾಗಿ ಇವನ ಲಂಡನ್ ನಲ್ಲಿ ಕಾಲೇಜ್ಗೆ ಹೋಗ್ಲಿಕ್ಕೆ ಭಾಸ್ಕರ್ ಕೂಡ ಓಕೆ ಹೇಳ್ತಾನೆ. ಹಾಗೆ ಇವನಿಗೆ ಸಿಕ್ಕಿರುವ ಹಣವೆಲ್ಲ ಭಾಸ್ಕರ್ ನ ತಮ್ಮನ ಕಾಲೇಜ್ ಫೀಸ್ ಕಟ್ಲಿಕ್ಕೆ ಸರಿಯಾಗ್ಬಿಡುತ್ತೆ. ಹಾಗೆ ಅವನನ್ನ ಲಂಡನ್ ಗೆ ಕೂಡ ಕಳಿಸ್ತಾರೆ. ಇವನಿಗೆ ಲಾಭದಲ್ಲಿ ಸಿಕ್ಕಿರುವ ಹಣವೆಲ್ಲ ಖಾಲಿಯಾಗಿರುತ್ತೆ. ಹಾಗೆ ಮುಂದಿನ ದಿನ ಇವನು ಬ್ಯಾಂಕಿಗೆ ಬರ್ಬೇಕಾದ್ರೆ ಬ್ಯಾಂಕ್ ನ ಮುಂದೆ ಹಿಮಾಂಶು ತಗೊಂಡೋಗಿರುವಂತಹ ರೆಡ್ ಕಲರ್ ಮಾರುತಿ ಕಾರ್ ಬ್ಯಾಂಕ್ ನ ಮುಂದೆ ನಿಂತಿರುತ್ತೆ. ಹಾಗೆ ಇಲ್ಲಿ ಭಾಸ್ಕರ್ ಅವನ ಕೆಲಸನ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಲತಾ ಮ್ಯಾಮ್ ಹೇಳ್ತಾರೆ, ನಿಮ್ಮನ್ನ ಚೇರ್ಮನ್ ಕರೆಸಿದ್ದಾರೆ ಅಂತ. ಹಾಗೆ ಇಲ್ಲಿ ಚೇರ್ಮನ್ ಭಾಸ್ಕರ್ ಗೆ ಹೇಳ್ತಾರೆ, ನಿನಗೆ ಈ ಬ್ಯಾಂಕ್ ನಲ್ಲಿ ನಡೆದಿರುವ ಸ್ಕ್ಯಾಮ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ಈ ಬ್ಯಾಂಕ್ ನಲ್ಲಿ ಕೆಲ ಪೋಸ್ಟ್ ಗಳು ಖಾಲಿಯಾಗಿ ಕೂತಿದ್ದಾವೆ, ಅದಕ್ಕೆಲ್ಲ ಹೊಸ ಎಂಪ್ಲಾಯಿಗಳನ್ನ ತಗೋಬೇಕು ಅಂತ ಪ್ಲಾನ್ ಮಾಡಿದೀನಿ. ಅದು ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡ್ತಿರುವ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಬೇರೆ ಬ್ರಾಂಚ್ ಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಆಗಿರೋ ಕಾರಣ
ಆ ಪೋಸ್ಟ್ ಗೆ ನಿನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ, ಕಂಗ್ರಾಚುಲೇಷನ್ಸ್ ಭಾಸ್ಕರ್ ಅಂತ ಚೇರ್ಮನ್ ಹೇಳ್ತಾರೆ. ಮತ್ತೆ ನಿನಗೆ ಏನಾದ್ರು ಆಸೆ ಇದೆಯಾ ಅಂತ ಕೇಳ್ಬೇಕಾದ್ರೆ ಭಾಸ್ಕರ್ ಹೇಳ್ತಾನೆ, ನನಗೆ ಒಂದೇ ಒಂದು ಆಸೆ ಇದೆ ಸರ್, ಅದೇನಂತಂದ್ರೆ ಹೊರಗಡೆ ನಿಂತಿರೋ 800 ಕಾರ್ ಅನ್ನ ತಗೋಬೇಕು ಅಂತ. ಹಾಗೆ ಅದಕ್ಕೂ ಕೂಡ ಚೇರ್ಮನ್ ಅಪ್ರೂವ್ ಕೊಡ್ತಾರೆ. ಇವನು ಹಾಗೆ ಖುಷಿಯಿಂದ ತುಂಬಾ ಹ್ಯಾಪಿಯಾಗಿ ಮನೆಗೆ ಬಂದು ಹೆಂಡತಿ ಹತ್ರ ಎಲ್ಲಾ ವಿಷಯವನ್ನ ಹೇಳ್ತಾನೆ. ಹಾಗೆ ಆ 800 ಕಾರ್ ಅನ್ನ ಕೂಡ ಮನೆಗೆ ತಗೊಂಡ್ ಬರ್ತಾನೆ. ಇದನ್ನ ನೋಡಿದ ಇವಳಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಂದ ಸೀನ್ ಕಟ್ ಆಗಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಕರೆಂಟ್ ಬರುತ್ತೆ. ಭಾಸ್ಕರ್ ನ ಎಲ್ಲಾ ಬ್ಯಾಂಕ್ ಡೀಟೇಲ್ಸ್ ಗಳು ಪ್ರಿಂಟ್ ಆಗಿ ಹೊರಗಡೆ ಬಂದಿರುತ್ತೆ. ಆ ಪ್ರಿಂಟ್ ಗಳನ್ನೆಲ್ಲ ಲಕ್ಷ್ಮಣ್ ರಾವ್ ನೋಡಿದಾಗ ಅವರಿಗೆ ಅದನ್ನ ನೋಡಿ ಶಾಕ್ ಆಗುತ್ತೆ. ಅದರಲ್ಲಿ ಟೋಟಲ್ ಆಗಿ 100 ಕೋಟಿವರೆಗೂ ದುಡ್ಡು ಇರುತ್ತೆ. ಒಬ್ಬ ಸಾಧಾರಣ ಬ್ಯಾಂಕ್ ಎಂಪ್ಲಾಯ್ ನ ಅಕೌಂಟ್ ಅಲ್ಲಿ ಇಷ್ಟೊಂದು ದುಡ್ಡು ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಇವರಿಗೆ ಶಾಕ್ ಆಗುತ್ತೆ. ಮತ್ತೆ ಭಾಸ್ಕರ್ಗೆ ನಿಮ್ಮ ಅಕೌಂಟ್ ಗೆ ಇಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ಕೇಳ್ತಾರೆ. ಆವಾಗ ಭಾಸ್ಕರ್ ಇನ್ನೊಂದು ಸ್ಟೋರಿಯನ್ನ ಹೇಳಿಕ್ಕೆ ಶುರು ಮಾಡ್ತಾರೆ. ಡಿಸೆಂಬರ್ 1990 ಇಲ್ಲಿ ಚೇರ್ಮನ್ ಭಾಸ್ಕರ್ ಗೆ ಹೇಳ್ತಿರ್ತಾರೆ, ಇವಾಗ ನೀವು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರೋ ಕಾರಣಕ್ಕಾಗಿ ನಿಮಗೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಸ್ಪೆಷಲಿ ಹರ್ಷ ಮೆಹ್ರಾ ನಮ್ಮ ಬ್ಯಾಂಕಿನ ಒನ್ ಆಫ್ ದಿ ವ್ಯಾಲ್ಯೂಬಲ್ ಕಸ್ಟಮರ್ ಕೂಡ ಆಗಿರ್ತಾರೆ. ಅವರಿಂದ ನಮ್ಮ ಬ್ಯಾಂಕಿಗೆ ಕೋಟಿ ಬಿಸಿನೆಸ್ ಕೂಡ ನಡೀತಾ ಇರುತ್ತೆ. ಅವರನ್ನ ನೀವು ಸ್ವಲ್ಪ ಸ್ಪೆಷಲ್ ಆಗಿ ಕೇರ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ಸೂರಜ್ ಅನ್ನೋ ವ್ಯಕ್ತಿ ಗೃಹ ಕಂಪನಿಯಿಂದ ಭಾಸ್ಕರನ್ನ ಮೀಟ್ ಆಗ್ಲಿಕ್ಕೆ ಬರ್ತಾರೆ. ಹಾಗೆ ಕಟಾರ ಬ್ಯಾಂಕಿನ BR ರಿಸಿಪ್ಟ್ ಅನ್ನ ಭಾಸ್ಕರ್ಗೆ ಕೊಡ್ತಾನೆ. BR ಅಂದ್ರೆ ಬ್ಯಾಂಕ್ ರಿಸಿಪ್ಟ್ ಆಗಿರುತ್ತೆ. ಅದೇನಂತಂದ್ರೆ ನಾರ್ಮಲ್ ಜನರಿಗೆ ಬ್ಯಾಂಕ್ ಹೇಗೆ ಸಾಲ ನೀಡುತ್ತೋ ಆ ತರ ಬ್ಯಾಂಕಿಂದ ಬ್ಯಾಂಕಿಗೆ ಸಾಲವನ್ನು ಕೂಡ ಕೊಡ್ತಿರ್ತಾರೆ. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಕೊಡ್ತಾ ಇರೋದಿಲ್ಲ, ಒಬ್ರು ಬ್ರೋಕರ್ ನ ಮುಖಾಂತರ ಬ್ಯಾಂಕಿಗೆ ಕೊಡ್ತಾ ಇರ್ತಾರೆ. ಆ ಬ್ರೋಕರೇ ಬೇರೆ ಯಾರು ಅಲ್ಲ, ಹರ್ಷ ಮೆಹ್ರಾ ಆಗಿರ್ತಾನೆ. ಹರ್ಷ ಮೆಹ್ರಾ ತನ್ನ ಜನರ ಮೂಲಕ ಮಗಧ ಬ್ಯಾಂಕಿಂದ ಕೋಟಿ ಸಾಲವನ್ನ ಪಡಿತಾನೆ. ಹಾಗೆ ಆ ಹಣವನ್ನ ಹರ್ಷ ಮೆಹ್ರಾ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊತಾನೆ. ಮತ್ತೆ ಹರ್ಷ ಮೆಹ್ರಾ ಆ ಅಮೌಂಟ್ ಅನ್ನ ಕಟಾರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಮತ್ತೆ ಕಟಾರಿ ಬ್ಯಾಂಕ್ ಆ ಸಾಲವನ್ನ ನಮ್ಮ ಬ್ಯಾಂಕಿಗೆ ತೀರಿಸಬೇಕಾದ್ರೆ ಮತ್ತೆ ಹಣವನ್ನ ಹರ್ಷ ಮೆಹ್ರಾ ಅಕೌಂಟ್ ಗೆ ಹಾಕ್ತಾರೆ. ಹರ್ಷ ಮೆಹ್ರಾ ಅದನ್ನ ನಮ್ಮ ಬ್ಯಾಂಕಿಗೆ ಹಾಕ್ತಾರೆ. ಇದಕ್ಕೆ ಹರ್ಷ ಮೆಹ್ರಾಗೆ ಸ್ವಲ್ಪ ಪರ್ಸೆಂಟ್ ಕಮಿಷನ್ ಕೂಡ ಸಿಗುತ್ತೆ. ಅದೇ ತರ ಹರ್ಷ ಮೆಹ್ರಾ ಕಲ್ಸಿರೋ ಜನ ಆಗಿರ್ತಾನೆ ಈ ಸೂರಜ್. ಹಾಗೆ ಇಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವ ಭಾಸ್ಕರ್ ನ ಸಿಗ್ನೇಚರ್ ಇಲ್ಲದೆ ಇಲ್ಲಿ ಏನ್ ಕೆಲಸ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಭಾಸ್ಕರ್ ಕೂಡ ಸಿಗ್ನೇಚರ್ ಆಗಿ 2 ವೀಕ್ಸ್ ಅಲ್ಲಿ ಸಾಲವನ್ನು ವಾಪಸ್ ತೀರಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಸೂರಜ್ ಹೇಳ್ತಾನೆ, ಸಾಲವನ್ನು ವಾಪಸ್ ತೀರಿಸಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಒಂದು ವ್ಯಾಲ್ಯೂಬಲ್ ವಾಚ್ ಅನ್ನ ತಗೊಳ್ಳಿ ಅಂತ ಹೇಳ್ತಾನೆ. ಆವಾಗ ಭಾಸ್ಕರ್ ಆ ವಾಚ್ ಅನ್ನ ತಗೊಳ್ಳದೆ, ನಾನು ಹೇಳಿರೋ ಟೈಮ್ ಅಲ್ಲಿ ಸಾಲವನ್ನ ಕಟ್ಟಿದ್ರೆ ಸಾಕು, ಅಷ್ಟ್ ಮಾಡಿ ಅಂತ ಹೇಳಿ ಅವರನ್ನ ಕಳಿಸ್ತಾನೆ. ಆಮೇಲೆ ಮನೆಯಲ್ಲಿ ಅವನ ಹೆಂಡತಿಗೆ ಸಿಕ್ಕಿರೋ ಸಂಬಳದಿಂದ ಒಂದು ನೆಕ್ಲೆಸ್ ಅನ್ನ ಕೊಡಿಸ್ತಾನೆ. ಮುಂದಿನ ದಿನ ಮತ್ತೆ ಸೂರಜ್ ಬಂದು ಅವ್ರು ತಗೊಂಡೋಗಿರೋ ಸಾಲವನ್ನ ತೀರಿಸಿ ಇನ್ನೊಂದು ಲೋನ್ ಅಪ್ಲಿಕೇಶನ್ ಅನ್ನ ಭಾಸ್ಕರ್ಗೆ ಕೊಡ್ತಾನೆ. ಮತ್ತೆ ಇಲ್ಲಿ ಸೂರಜ್ ಹೇಳ್ತಾನೆ, ನನಗೆ ಸ್ವಲ್ಪ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಬೇಕಾಗಿತ್ತು, ಗೃಹ ಕಂಪನಿದು ಮತ್ತು ಹರ್ಷ ಮೆಹ್ರಾ ಅಕೌಂಟ್ ಡೀಟೇಲ್ಸ್ ಬೇಕಾಗಿತ್ತು ಅಂತ. ಅದಕ್ಕೆ ಭಾಸ್ಕರ್ ಕೂಡ ಬ್ಯಾಂಕ್ ಸ್ಟಾಫ್ ಆಗಿರೋ ಲತಾಗೆ ಕಾಲ್ ಮಾಡಿ 2 ಬ್ಯಾಂಕ್ ಡೀಟೇಲ್ಸ್ ಅನ್ನ 2 ಕಾಪಿ ಜೆರಾಕ್ಸ್ ಮಾಡಿ ತಗೊಬನ್ನಿ ಅಂತ ಹೇಳ್ತಾನೆ. ಹಾಗೆ ಅವ್ರು ಕೂಡ 2 ಕಾಪಿ ಜೆರಾಕ್ಸ್ ಅನ್ನ ತಗೊಬಂದು ಸೂರಜ್ಗೆ ಕೊಡ್ತಾರೆ. ಅವಾಗ ಸೂರಜ್, ನನಗೆ ಬೇಕಾಗಿರೋದು 1 ಕಾಪಿ ಜೆರಾಕ್ಸ್ ಮಾತ್ರ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ಕಾಪಿ ಜೆರಾಕ್ಸ್ ಅನ್ನ ಸೈಡ್ಗೆ ಇಡ್ಲಿಕ್ಕೆ ಭಾಸ್ಕರ್ ಹೇಳ್ತಾನೆ. ಇಲ್ಲಿಂದ ಸೂರಜ್ ಹೋದ್ಮೇಲೆ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಭಾಸ್ಕರ್ ಚೆಕ್ ಮಾಡ್ಲಿಕ್ಕೆ ನೋಡ್ತಾನೆ. ಹಾಗೆ ಚೆಕ್ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಅನ್ನ ನೋಟಿಸ್ ಮಾಡ್ತಾನೆ. ಅದೇನಂತಂದ್ರೆ ಮಗಧ ಬ್ಯಾಂಕ್ ಇಂದ ಹರ್ಷ ಮೆಹ್ರಾ ಅಕೌಂಟ್ ಗೆ ಕೋಟಿ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಟ್ರಾನ್ಸ್ಫರ್ ಆಗಿರೋ ಹಣವನ್ನ ಕಟಾರಿ ಬ್ಯಾಂಕ್ ಗೆ ಅವ್ರು ಕಳಿಸ್ಬೇಕು. ಆದ್ರೆ ಅವರು ಹರ್ಷ ಮೆಹ್ರಾ ಓನ್ ಕಂಪನಿ ಆಗಿರುವ ಗ್ರೇ ಹೈ ಕಂಪನಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಪ್ರತಿ ಸಲನು ಅವರು ಮಗಧ ಬ್ಯಾಂಕ್ ಇಂದ ಲೋನ್ ತಗಬೇಕಾದ್ರೆ ಆ ಹಣವೆಲ್ಲ ಹರ್ಷ ಮೆಹ್ರಾ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ಹರ್ಷ ಮೆಹ್ರಾ ಅಕೌಂಟ್ ಇಂದ ಗ್ರೋ ಹೈ ಕಂಪನಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ಕಟಾರಿ ಬ್ಯಾಂಕಿಗೆ ಯಾವುದೇ ಹಣ ಕೂಡ ಹೋಗ್ತಾ ಇರೋದಿಲ್ಲ. ಇದನ್ನ ನೋಟಿಸ್ ಮಾಡಿದ ಭಾಸ್ಕರ್ ಸೀದಾ ಕಟಾರಿ ಬ್ಯಾಂಕಿಗೆ ಹೋಗಿ ಅಲ್ಲಿರೋ ಜನರಲ್ ಮ್ಯಾನೇಜರ್ ನ ಮೀಟ್ ಆಗಿ ನನಗೆ ಇವರ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳ್ತಾನೆ. ಅವಾಗ ಅವರು ಹೇಳ್ತಾರೆ, ನೀವು ಹೇಳುವಾಗೆ ಮಾಡುದು ಅದೆಲ್ಲ ರೂಲ್ಸ್ ಗೆ ಅಗೇನ್ಸ್ಟ್ ಆಗಿದೆ, ಆತರ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ಇವರು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಹೀಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭಾಸ್ಕರ್ ಒಂದು ವಿಷಯವನ್ನು ನೋಟಿಸ್ ಮಾಡ್ತಾನೆ. ಅವ್ರ ಕುತ್ತಿಗೆಯಲ್ಲಿ ಚಿನ್ನದ ಚೈನ್ ಇರುತ್ತೆ, ಹಾಗೆ ಕೈಯಲ್ಲಿ ತುಂಬಾ ಬೆಲೆ ಬಾಳುವಂತಹ ವಾಚ್ ಕೂಡ ಇರುತ್ತೆ. ಆವಾಗ ಇವನಿಗೆ ಗೊತ್ತಾಗುತ್ತೆ ಇವನು ಅವರಿಂದ ದುಡ್ಡು ಇಸ್ಕೊಂಡಿದ್ದಾನೆ, ಆದ ಕಾರಣಕ್ಕಾಗಿ ಇವನಿಂದ ನಮಗೆ ಯಾವ್ದು ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತ. ಆಗ ಇಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಈ ಬ್ಯಾಂಕ್ ಅನ್ನೇ ಹರ್ಷ ಮೆಹ್ರಾ ಪರ್ಚೇಸ್ ಮಾಡಿದ್ದಾನೆ ಅಂತ. ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಆ ಜನರಲ್ ಮ್ಯಾನೇಜರ್ ಹೇಳ್ತಾನೆ, ನೀವೊಂದ್ಸಲಿ ಹರ್ಷ ಮೆಹ್ರಾನ ಮೀಟ್ ಆಗಿ ಅವರಿಂದ ನಿಮಗೆ ಏನಾದ್ರೂ ಆಗಬಹುದು ಅಂತ. ಮಗಧ ಬ್ಯಾಂಕಿಂದ ದುಡ್ಡೆಲ್ಲ ಹರ್ಷ ಮೆಹ್ರಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಆ ದುಡ್ಡನ್ನ ಇಟ್ಕೊಂಡು ಹರ್ಷ ಮೆಹ್ರಾ ಏನ್ ಮಾಡ್ತಿದ್ದಾನೆ ಅಂತ ಚೆಕ್ ಮಾಡ್ಲಿಕ್ಕೆ ಇವರು ಶೇರ್ ಮಾರ್ಕೆಟ್ ಗೆ ಹೋಗಿ ಹರ್ಷ ಮೆಹ್ರಾ ಬಗ್ಗೆ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಒಂದು ವಿಷಯ ಗೊತ್ತಾಗುತ್ತೆ, ಹರ್ಷ ಮೆಹ್ರಾ ಶೇರ್ ಮಾರ್ಕೆಟ್ ನಲ್ಲಿ ತನಗೆ ಬೇಕಾಗಿರೋ ಕಂಪನಿಗಳನ್ನ ಸ್ವಲ್ಪ ದುಡ್ಡಿಗೆ ತಗೊಂಡು ಮತ್ತೆ ಹರ್ಷ ಮೆಹ್ರಾ ಅವರ ಜನರ ಮೂಲಕ ಆ ಕಂಪನಿಗಳ ಮಾರ್ಕೆಟ್ ನ ಜಾಸ್ತಿ ಬೆಲೆಗೆ ಸೇಲ್ ಆಗುವ ಹಾಗೆ ಮಾಡಿ ಅವರು ಅನ್ಕೊಂಡಿರೋ ಬೆಲೆಗೆ ಅದನ್ನೆಲ್ಲವನ್ನ ಸೇಲ್ ಮಾಡ್ತಾರೆ. ಇದನ್ನ ಶೇರ್ಸ್ ರಿಗ್ಗಿಂಗ್ ಅಂತ ಕರೀತಾರೆ ಅಂತ ಹೇಳ್ತಾನೆ. ಇಲ್ಲಿ ಶೇರ್ಸ್ ರಿಗ್ಗಿಂಗ್ ಮಾಡೋದು ಇಲ್ಲಿಗಲ್ ಆಗಿದೆ. ಆದ್ರೆ ಹರ್ಷ ಮೆಹ್ರಾ ಒಂದು ಬ್ಯಾಂಕಿನಿಂದ ಸಾಲ ಇಸ್ಕೊಂಡು ಆ ದುಡ್ಡನ್ನ ಶೇರ್ ಮಾರ್ಕೆಟ್ ಗೆ ಡೈವರ್ಟ್ ಮಾಡೋದು ಅದಕ್ಕಿಂತ ದೊಡ್ಡ ಕ್ರೈಮ್ ಆಗಿದೆ. ಹಾಗೆ ಅಲ್ಲಿಂದ ಸೀದಾ ಭಾಸ್ಕರ್ ಮನೆಗೆ ಬಂದು ಬ್ಯಾಂಕಿಗೆ ಕಾಲ್ ಮಾಡಿ ನನಗೆ ಚೇರ್ಮನ್ ನ ಮನೆ ನಂಬರ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ 5 ನಿಮಿಷದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳಿ ಮತ್ತೆ ನಿಮ್ಮನ್ನ
ಮೀಟ್ ಆಗ್ಲಿಕ್ಕೆ ಇಲ್ಲಿಗೆ ಸೂರಜ್ ಬಂದಿದ್ದಾರೆ, ಅವ್ರು ನಿಮ್ಮ ಮನೆಯ ಪರ್ಸನಲ್ ನಂಬರ್ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಇವನು ಅವ್ರನ್ನ ಅಲ್ಲೇ ಕೂತ್ಕೊಳ್ಸಿ ನಂಬರ್ ಅನ್ನ ಕೊಡ್ಬೇಡಿ, ಮೊದಲು ನಾ ಕೇಳಿದ ನಂಬರ್ ಅನ್ನ ಕೊಡಿ ಅಂತ ಹೇಳ್ತಾನೆ. ಹಾಗಿರ್ಬೇಕಾದ್ರೆ ಸುಮತಿ ಕಾರ್ತಿಕ್ ರನ್ನ ಕರ್ಕೊಂಡು ಇವನ ಹತ್ರ ಬಂದು ಒಂದು ಕಂಪ್ಲೇಂಟ್ ಅನ್ನ ಹೇಳ್ತಾಳೆ. ಅದೇನಂತಂದ್ರೆ ಕಾರ್ತಿಕ್ ನ ಫ್ರೆಂಡ್ ಅನುಜ್ ಒಂದು ಹುಡುಗಿಯ ಬ್ಯಾಗ್ ನಿಂದ ಚಾಕ್ಲೇಟ್ ಅನ್ನ ತಗೊಂಡು ಅವನ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದಾನೆ. ಇದನ್ನ ಇವನ್ ನೋಡಿದ್ದಾನೆ. ಇದೇ ಕಾರಣಕ್ಕಾಗಿ ಅನುಜ್ ಇವನಿಗೆ ನೀನ್ ಈ ವಿಷಯವನ್ನ ಯಾರಿಗೆ ಹೇಳ್ಬೇಡ, ಆ ಚಾಕ್ಲೇಟ್ ಅಲ್ಲಿ ಅರ್ಧ ನಿನಗೆ ಕೊಡ್ತೀನಿ ಅಂತ ಇವನಿಗೆ ಹೇಳಿ ಅರ್ಧ ಚಾಕ್ಲೇಟ್ ಅನ್ನ ಕಾರ್ತಿಕ್ಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆವಾಗ ಭಾಸ್ಕರ್ ಯಾಕೆ ಈ ತರ ಮಾಡ್ದೆ ಅಂತ ಕೇಳಿದಾಗ ಕಾರ್ತಿಕ್ ಹೇಳ್ತಾನೆ, ಅನುಜ್ ಚಾಕ್ಲೇಟ್ ತೆಗೆದಿರೋ ವಿಷಯ ಟೀಚರ್ ಗೆ ಹೇಳಿದ್ರೆ ಆ ಚಾಕ್ಲೇಟ್ ಮತ್ತೆ ಆ ಹುಡುಗಿಯ ಕೈಗೆ ಹೋಗ್ತಾ ಇತ್ತು, ಅದರಿಂದ ನನಗೆ ಏನ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈ ವಿಷಯವನ್ನ ಯಾರಿಗೆ ಹೇಳದ ಕಾರಣ ನನಗೆ ಇವಾಗ ಅರ್ಧ ಚಾಕ್ಲೇಟ್ ಸಿಕ್ತು ಅಂತ ಹೇಳ್ತಾನೆ. ಅದೇ ತರ ಒಂದು ವಿಷಯವನ್ನ ಭಾಸ್ಕರ್ ಕೂಡ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇವಾಗ ಹರ್ಷ ಮೇರ ವಿಷಯವನ್ನ ಚೇರ್ಮನ್ ಗೆ ತಿಳಿಸಿದ್ರೆ ಅದರಿಂದ ಇವನಿಗೆ ಕೂಡ ಏನ್ ಲಾಭ ಇರೋದಿಲ್ಲ, ಅದ್ರ ಬದಲಾಗಿ ಸೂರಜ್ ಹತ್ರ ಮಾತಾಡಿದ್ರೆ ಏನಾದ್ರೂ ಆಗ್ಬಹುದು ಅಂತ ಬ್ಯಾಂಕಿಗೆ ಕಾಲ್ ಮಾಡಿ ತನ್ನ ಪರ್ಸನಲ್ ನಂಬರ್ ಅನ್ನ ಸೂರಜ್ಗೆ ಕೊಡ್ಲಿಕ್ಕೆ ಹೇಳ್ತಾನೆ. ಹಾಗೆ ಸೂರಜ್ ಭಾಸ್ಕರ್ ಕಾಲ್ ಮಾಡಿ ನಾನ್ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಒಂದು ಹೋಟೆಲ್ ನಲ್ಲಿ ಇಬ್ರು ಮೀಟ್ ಆಗ್ತಾರೆ. ಸೂರಜ್ ಭಾಸ್ಕರ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ 2 ಚೆಕ್ ಅನ್ನ ಭಾಸ್ಕರ್ಗೆ ಕೊಡ್ತಾನೆ. ಭಾಸ್ಕರ್ ಆ ಚೆಕ್ ಅನ್ನ ಹರಿದು ಹಾಕಿ ನನಗೆ ಬೇಕಾಗಿರೋ ವ್ಯಾಲ್ಯೂ ಅನ್ನ ನಾನ್ ಡಿಸೈಡ್ ಮಾಡ್ಬೇಕು, ನೀವು ಡಿಸೈಡ್ ಮಾಡೋದು ಅಲ್ಲ ಅಂತ ಹೇಳಿ ಸೂರಜ್ಗೆ ಹೇಳ್ತಾನೆ. ಆವಾಗ ಸೂರಜ್ ನಿಮ್ಗೆ ಏನ್ ಬೇಕು ಹೇಳಿ ಅಂತ ಕೇಳಿದಾಗ ಭಾಸ್ಕರ್ ಹೇಳ್ತಾನೆ, ನೀನ್ ತಗೊಂಡ್ ಬರುವ BR ವ್ಯಾಲ್ಯೂ ಅಲ್ಲಿ 1% ಕಟ್ ಮಾಡಿ ನನಗೆ ಫುಲ್ ಆಗಿ ಕ್ಯಾಶ್ ಆಗಿ ಕೊಡ್ಬೇಕು. ಅದು ಮಾತ್ರ ಅಲ್ಲ, ನೀವು ಟ್ರೇಡ್ ಮಾಡ್ತಿರೋ ಶೇರ್ಸ್ ತಗೋಬೇಕಾದ್ರೂ ಸೇಲ್ ಮಾಡ್ಬೇಕಾದ್ರೂ ಒಂದು ದಿನದ ಮುಂಚೆ ನನಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ಸೂರಜ್ ಕೂಡ ಒಪ್ಕೊಂಡು ಇವರು ಡೀಲ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರು ಡೀಲ್ ಪ್ರಕಾರನೇ ಸೂರಜ್ 25 ಲಕ್ಷವನ್ನ ತಗೊಬಂದು ಭಾಸ್ಕರ್ಗೆ ಕೊಡ್ತಾನೆ. ಮತ್ತೆ ಭಾಸ್ಕರ್ಗೆ ಸೂರಜ್ ಕೇಳ್ತಾನೆ, ನಾನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆಫರ್ ಮಾಡ್ಬೇಕಾದ್ರೆ ನೀವ್ ಅದನ್ನ ರಿಜೆಕ್ಟ್ ಮಾಡಿದ್ರಿ, ಯಾಕೆ ಆ ತರ ಮಾಡಿದ್ರಿ ಅಂತ ಕೇಳಿದಾಗ ಭಾಸ್ಕರ್ ಹೇಳ್ತಾನೆ, ನಾವ್ ಯಾರ ಜೊತೆ ಆದ್ರೂ ಡೀಲ್ ಅನ್ನ ಮಾಡ್ತಿರ್ಬೇಕಾದ್ರೆ ಅಪ್ಪರ್ ಹ್ಯಾಂಡ್ ಯಾವತ್ತಿದ್ರು ನಮ್ಮದೇ ಆಗಿರ್ಬೇಕು. ನಮ್ಮ ಈ ಡೀಲ್ ಹೊರಗಡೆ ಗೊತ್ತಾದ್ರೆ ನನಗೆ ಹೋಗೋದು ಕೆಲ್ಸ ಮಾತ್ರ, ಆದ್ರೆ ನಿಮಗೆ ಟೋಟಲ್ ಸಾಮ್ರಾಜ್ಯವೇ ಕುಸಿದು ಬೀಳ್ಬಹುದು, ಹುಷಾರಾಗಿರಿ ಅಂತ ಸೂರಜ್ಗೆ ಹೇಳ್ತಾನೆ. ಹಾಗೆ ಭಾಸ್ಕರ್ 25 ಲಕ್ಷ ಹಣವನ್ನ ತಗೊಂಡು ಹೋಗಿ ಅನ್ವರನ್ನ ಮೀಟ್ ಆಗ್ತಾನೆ. ಈ ಅನ್ವರ್ ಯಾರಂತಂದ್ರೆ ಆಂಟನಿ ಜೊತೆಗಿದ್ದ ವ್ಯಕ್ತಿ ಆಗಿರ್ತಾನೆ. ಅವನ ಹತ್ರ ಹೋಗಿ ಇವಾಗ ನನ್ನ ಹತ್ರ 25 ಲಕ್ಷ ಬ್ಲಾಕ್ ಮನಿ ಇದೆ, ಅದನ್ನ ಹೇಗೆ ವೈಟ್ ಮಾಡುದು ಅಂತ ಕೇಳ್ತಾನೆ. ಆವಾಗ ಅನ್ವರ್ ಪ್ಲಾನ್ ಮಾಡಿ ಇದನ್ನ ವೈಟ್ ಮಾಡ್ಲಿಕ್ಕೆ ಒಂದೇ ದಾರಿ ಇರೋದು, ಅದು ಬೇರೆ ಅದು ಅಲ್ಲ, ಲಾಟರಿ ಟಿಕೆಟ್ ಆಗಿರುತ್ತೆ. ನಾವು ಅವರಿಗೆ ಬೇಕಾದ ಹಣವನ್ನ ಕೊಟ್ರೆ ಅವರು ಮುಂದೆ ವಿನ್ ಆಗುವ ಟಿಕೆಟ್ ಅನ್ನ ಕೊಡ್ತಾರೆ, ಅದರಿಂದ ಅವರಿಗೆ 3% ಕಮಿಷನ್ ಅನ್ನ ಕೊಟ್ರೆ ಸಾಕು ಅಂತ ಹೇಳ್ತಾನೆ. ಹಾಗೆ ಅವನು ಹೇಳಿದ ಹಾಗೇನೆ ಒಂದು ಲಾಟರಿ ಟಿಕೆಟ್ ಅನ್ನ ಕೂಡ ಪರ್ಚೇಸ್ ಮಾಡ್ತಾನೆ. ಹಾಗೆ ಮುಂದಿನ ದಿನ ಪೇಪರ್ ಅಲ್ಲಿ ಕೂಡ ಇವನ್ ತಗೊಂಡೋಗಿರುವ ಲಾಟರಿ ಟಿಕೆಟ್ ನಂಬರ್ ಕೂಡ ಬರುತ್ತೆ, ಅದರಿಂದ 25 ಲಕ್ಷ ವಿನಿಂಗ್ ಅಮೌಂಟ್ ಸಿಗುತ್ತೆ. ಇದರಿಂದ ಇವನ ಫ್ಯಾಮಿಲಿಗೆ ತುಂಬಾ ಖುಷಿ ಕೂಡ ಆಗುತ್ತೆ. ಹಾಗೆ ಶೇರ್ ಮಾರ್ಕೆಟ್ ನಲ್ಲಿ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಿ ಸೂರಜ್ ಹೇಳೋ ಪ್ರಕಾರ ಮಾಡ್ತಾನೆ. 2 ವೀಕ್ಸ್ ಅಲ್ಲಿ ಇವನಿಗೆ ಲಕ್ಷ ಗಟ್ಟಲೆ ಪ್ರಾಫಿಟ್ ಕೂಡ ಆಗುತ್ತೆ. ಆ ದುಡ್ಡನ್ನ ಎಲ್ಲ ಲತಾಗೆ ಹೇಳಿ ಭಾಸ್ಕರ್ನ ಅಕೌಂಟ್ ಅಲ್ಲಿ ಹಾಕ್ಲಿಕ್ಕೆ ಹೇಳ್ತಾನೆ. ಈ ಹಣವನ್ನ ನೋಡಿ ಲತಾಗೆ ಶಾಕ್ ಆಗುತ್ತೆ. ಹಾಗಿರ್ಬೇಕಾದ್ರೆ ಮುಂದಿನ ದಿನ ಭಾಸ್ಕರ್ನ ತಂಗಿ ನಾನು ಕಾಲೇಜಿನಲ್ಲಿ ಒಬ್ಬ ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಆ ಹುಡುಗನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಭಾಸ್ಕರ್ ಕೂಡ ಇವರಿಬ್ಬರ ಮದುವೆಗೆ ಒಪ್ಕೋತಾನೆ. ಹಾಗಿರ್ಬೇಕಾದ್ರೆ ಇವನ ಮದುವೆಗಿಂತ ಸಿಕ್ಕಾಪಟ್ಟೆ ದುಡ್ಡನ್ನ ಖರ್ಚು ಮಾಡ್ತಾನೆ. ಹೊಸ ಕಾರ್ ತಗೋತಾನೆ. ಅದು ಮಾತ್ರ ಅಲ್ಲ, ಒಂದೇ ದಿನಕ್ಕೆ 69 ಲಕ್ಷವನ್ನ ಖರ್ಚು ಮಾಡ್ತಾನೆ. ಹಾಗೆ ತಂಗಿಯ ಮದುವೆ ಕೂಡ ನಡೆಯುತ್ತೆ. ಮತ್ತೆ ಭಾಸ್ಕರ್ ಅದೇ ಕೆಲಸವನ್ನ ಕಂಟಿನ್ಯೂ ಮಾಡ್ತಾನೆ. ಅದರಿಂದ ಕೂಡ ಅವನಿಗೆ ತುಂಬಾ ದುಡ್ಡು ಸಿಗುತ್ತೆ. ಇವನ ಹತ್ರ ಬ್ಲಾಕ್ ಮನಿಯನ್ನೆಲ್ಲ ವೈಟ್ ಮಾಡ್ಲಿಕ್ಕೆ ಹಣವನ್ನ ಸಹಾಯವನ್ನ ಮತ್ತೆ ಕೇಳ್ತಾನೆ. ಅವನು ಮನಿ ಲಾಂಡ್ರಿಂಗ್ ಮಾಡುವ ಮೂಲಕ ಹಣವನ್ನೆಲ್ಲ ವೈಟ್ ಮಾಡಬಹುದು ಅನ್ನೋ ಪ್ಲಾನ್ ಅನ್ನ ಕೊಡ್ತಾನೆ. ಅದು ಮಾತ್ರ ಅಲ್ಲ, ಅಷ್ಟೊಂದು ದುಡ್ಡನ್ನ ನಾವು ವೈಟ್ ಮಾಡ್ಬೇಕಾದ್ರೆ ನಮಗೆ ಇಲ್ಲಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಸುಮತಿ ಹೋಮ್ ಫುಡ್ಸ್ ಅನ್ನ ಕಂಪನಿಯನ್ನ ಓಪನ್ ಮಾಡ್ತಾನೆ. ಇಲ್ಲಿ ಅಕೌಂಟ್ಸ್ ಗಳನ್ನ ನೋಡ್ಲಿಕ್ಕೆ ಅನ್ವರಿಗೆ ಹೇಳ್ತಾನೆ. ಸೂರಜ್ನ ಮೂಲಕ ಬಂದಿರುವ ಬ್ಲಾಕ್ ಮನಿಯನ್ನ ಸುಮತಿ ಹೋಮ್ ಫುಡ್ಸ್ ಮೂಲಕ ವೈಟ್ ಆಗಿ ಕನ್ವರ್ಟ್ ಮಾಡ್ತಾನೆ. ಇದರಿಂದ ಲಕ್ಷ ಗಟ್ಟಲೆ ಹಣ ಭಾಸ್ಕರ್ನ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಮಾತ್ರ ಅಲ್ಲ, ಇವನ ಕಾರನ್ನ ಪಾರ್ಕಿಂಗ್ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಒಂದು ಸ್ಟ್ರೀಟ್ ಅನ್ನ ಕೂಡ ಎಲ್ಲರಿಗೆ ಹಣ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಮತ್ತೆ ಭಾಸ್ಕರ್ ಡ್ರಿಂಕ್ಸ್ ಮಾಡ್ಲಿಕ್ಕೆ ಕೂಡ ಶುರು ಮಾಡ್ತಾನೆ. ಅದು ಮಾತ್ರ ಅಲ್ಲ, ಇವನ ಆಟಿಟ್ಯೂಡ್ ಕೂಡ ಜಾಸ್ತಿ ಆಗುತ್ತೆ. ಹಣ ಜಾಸ್ತಿ ಬಂದ ಹಾಗೇನೆ ಬ್ಯಾಂಕ್ ನಲ್ಲಿರೋರ ಜೊತೆ ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ. ಅದು ಮಾತ್ರ ಅಲ್ಲ, ಸುಮತಿ ಹತ್ರನೂ ಕೂಡ ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ. ಹಾಗೆ ಒಂದು ದಿನ ಇವನ ಮನೆಗೆ ಹೋಗ್ತಿರ್ಬೇಕಾದ್ರೆ ಇವನ ಕಾರ್ ಮುಂದೆ ಇವನು ಸ್ಟಾರ್ಟಿಂಗ್ ಅಲ್ಲಿ ಸಾಲ ಇಸ್ಕೊಂಡಿರುವ ಪಟೇಲ್ ಅನ್ನೋ ವ್ಯಕ್ತಿ ಇವನ ಕಾರ್ ಮುಂದೆ ಬಂದು ಬೀಳ್ತಾನೆ. ಪಟೇಲ್ ಈ ತರ ಒಂದು ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಭಾಸ್ಕರ್ ಅಂತ ತಿಳ್ಕೊಂಡು ಅಲ್ಲಿರೋ ಒಂದು ಕಲ್ಲನ್ನ ತೆಗೆದು ಭಾಸ್ಕರ್ನ ಕಾರಿನ ಮೇಲೆ ಬಿಸಾಕ್ತಾನೆ. ಇದರಿಂದ ಕೋಪಗೊಂಡ ಭಾಸ್ಕರ್ ಪಟೇಲ್ ನ 2 ವೀಲರ್ ಗಾಡಿಯನ್ನ ಹೊಡೆದು ಪುಡಿ ಪುಡಿ ಮಾಡ್ತಾನೆ. ಇಲ್ಲಿಯೂ ಸುಮತಿ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳಿದಾಗ ನನ್ನ ಇಷ್ಟ ನನಗೆ ಮಾಡುದು ಅಂತ ಹೇಳ್ತಾನೆ. ಹಾಗಿರ್ಬೇಕಾದ್ರೆ ಮುಂದಿನ ದಿನ ಕಟರಿ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಭಾಸ್ಕರ್ ನ ಮೀಟ್ ಆಗಿ ನನಗೊಂದು ಪರ್ಸನಲ್ ಲಾಕರ್ ಬೇಕಾಗಿತ್ತು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಕಟರಿ ಬ್ಯಾಂಕ್ ನಲ್ಲಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಭಾಸ್ಕರ್ ಹತ್ರ ಹೇಳ್ತಾನೆ. ಹಾಗೆ ಇಲ್ಲಿ ಮಾತಾಡ್ತಾ ಹರ್ಷ ಮೇರ ಅಕೌಂಟ್ ಡೀಟೇಲ್ಸ್ ಅನ್ನ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಹರ್ಷ ಮೇರ 100 ಕೋಟಿಗಿಂತ ಮೇಲೆ ಈ ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದಾರೆ ಅಂತ ಕಟರಿ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಗೆ ಹೇಳ್ತಾನೆ. ಆ ಕೆಲಸವನ್ನ ಇವಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಕಟರಿ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್, ಅಷ್ಟೊಂದು ದುಡ್ಡು ಕಟರಿ ಬ್ಯಾಂಕಿಗೆ ಬಂದೇ ಇಲ್ವಲ್ಲ, ನಾನು ಅಪ್ರೂವ್ ಮಾಡಿದ್ದು ಬರೇ 9 ಕೋಟಿ ಮಾತ್ರ ಅಂತ ಹೇಳಿ
ಇಲ್ಲಿ ಕಟರಿ ಬ್ಯಾಂಕ್ ಇದ್ದ ಬಂದಿರುವ ಬ್ಯಾಂಕ್ ರಿಸಿಪ್ಟ್ ಅನ್ನೆಲ್ಲ ಕಟರಿ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಇವರಿಗೆ ಭಯ ಶುರು ಆಗುತ್ತೆ. ಇವರ ಸಿಗ್ನೇಚರ್ ಅನ್ನ ಹಾಗೂ ಸೀಲ್ ಅನ್ನ ಹರ್ಷ ಮೆಹ್ರಾ ಫೋರ್ಜರಿ ಮಾಡಿ ಕಟರಿ ಬ್ಯಾಂಕಿನ ಹೆಸರಲ್ಲಿ ಲೋನ್ ಅನ್ನ ಈ ಬ್ಯಾಂಕಿಂದ ತಗೊಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಎಲ್ಲಾದ್ರೂ ಹೊರಗಡೆ ಗೊತ್ತಾದ್ರೆ ನಾವೆಲ್ಲ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಭಯದಿಂದ ಇವರು ಹೇಳ್ತಾ ಹೋಗ್ತಿರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಇವರು ಕುಸಿದು ಬೀಳ್ತಾರೆ. ಹಾಗೆ ಇವರನ್ನ ಹಾಸ್ಪಿಟಲ್ ಗೆ ಸೇರಿಸಬೇಕಾದ್ರೆ ಇವರು ಸತ್ತು ಹೋಗಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಗೆ ಸೂರಜ್ ಕೂಡ ಬರ್ತಾನೆ. ಇಲ್ಲಿ ಭಾಸ್ಕರ್ ಸೂರಜ್ಗೆ ಹೇಳ್ತಾನೆ, ನೀವು BR ರಿಸಿಪ್ಟ್ ಅನ್ನ ಫೋರ್ಜರಿ ಮಾಡಿದೀರಾ, ಅದರಿಂದ ನೀವು ಕೋಟಿ ಕೋಟಿ ಲಾಭವನ್ನ ಗಳಿಸಿದೀರಾ. ಈ ವಿಷಯ ಗೊತ್ತಾಗಿನೇ ಇವಾಗ ಇವರ ಜೀವ ಹೋಯ್ತು. ಇನ್ ಮುಂದೆ ಈ ತರ ಕೆಲಸನ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ಮೊದಲು ನೀವು ತಗೊಂಡಿರೋ ಸಾಲವೆಲ್ಲ ಬ್ಯಾಂಕಿಗೆ ಸೆಟಲ್ ಮಾಡಿ ಅಂತ ಭಾಸ್ಕರ್ ಸೂರಜ್ಗೆ ಹೇಳ್ತಾನೆ. ಹಾಗೆ ಅವನು ಮನೆಯಲ್ಲಿ ಯೋಚಿಸ್ತಾ ಕೂತಿರ್ಬೇಕಾದ್ರೆ ಇವನಿಗೊಂದು ಫೋನ್ ಕಾಲ್ ಬರುತ್ತೆ. ಹಾಗೆ ಅವನು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನೋಡಿದಾಗ ಅಲ್ಲಿ ಇವನ ಫ್ರೆಂಡ್ ಸಾಂಬಾ ಅರೆಸ್ಟ್ ಆಗಿ ಜೈಲಲ್ಲಿ ಇರ್ತಾನೆ. ಏನಾಯ್ತು ಅಂತ ಕೇಳಿದಾಗ ಇವನು ಇಲ್ಲಿಗಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಪೊಲೀಸರಿಗೆ ದುಡ್ಡನ್ನ ಕೊಟ್ಟು ಇವನು ಜೈಲಿಂದ ರಿಲೀಸ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಇವರ ಫ್ಯಾಮಿಲಿಯಲ್ಲಿ ಕೂಡ ಚಿಕ್ಕ ಚಿಕ್ಕ ವಿಷಯಗಳು ನಡೀಲಿಕ್ಕೆ ಶುರು ಆಗುತ್ತೆ. ಸುಮತಿಯ ತಾಯಿ ಹೇಳ್ತಿರ್ತಾಳೆ, ನಿನ್ನ ಇವಾಗ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ. ಆವಾಗ ಸುಮತಿ, ನಾವು ಕಷ್ಟದಲ್ಲಿ ಇರ್ಬೇಕಾದ್ರೆ ನೀವು ನನ್ನ ತಿರುಗಿ ಕೂಡ ನೋಡಿಲ್ಲ, ಇವಾಗ ಯಾವ ಮುಖವನ್ನು ಇಟ್ಕೊಂಡು ನಮ್ಮ ಹತ್ರ ದುಡ್ಡನ್ನ ಕೇಳ್ತಿದ್ದೀರಾ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ. ಹಾಗೆ ಇಲ್ಲಿ ಸ್ವಲ್ಪ ವಿಷಯದ ಬಗ್ಗೆ ಮಾತುಕತೆ ನಡೆಯುತ್ತೆ. ಮತ್ತೆ ಸುಮತಿಯ ತಾಯಿ ಹೇಳ್ತಾಳೆ, ನನಗೆ ಹೋಮ್ ಫುಡ್ಸ್ ಶಾಪ್ ಅನ್ನು ಓಪನ್ ಮಾಡ್ಲಿಕ್ಕೆ ಐಡಿಯಾವನ್ನು ಕೊಟ್ಟಿರೋದೇ ನಾನು, ಇವಾಗ ನನ್ನಿಂದಾಗೆ ನೀನ್ ಇವಾಗ ದುಡಿತಾ ಇರೋದು ಅಂತ. ಇದರಿಂದ ಸಿಟ್ಟಿಗೆದ್ದ ಸುಮತಿ ಆ ಅಂಗಡಿಯನ್ನೇ ಹೊಡೆದು ಹಾಕಿ ಕ್ಲೋಸ್ ಮಾಡಿಸ್ತಾಳೆ. ಅವಾಗ ಭಾಸ್ಕರ್ ಕೂಡ ಯಾಕೆ ಈ ತರ ಮಾಡ್ತಿದ್ಯ ಅಂತ ಕೇಳ್ಬೇಕಾದ್ರೆ, ಎಷ್ಟು ವರ್ಷಗಳಿಂದ ಮಾತನಾಡದ ಭಾಸ್ಕರ್ನ ತಂದೆ ಇವತ್ತು ಭಾಸ್ಕರ್ಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸುಮತಿ ಹೋಮ್ ಫುಡ್ಸ್ ನ ರಿಸಿಪ್ಟ್ ನೆಲ್ಲ ಇಟ್ಕೊಂಡು ಭಾಸ್ಕರ್ಗೆ ಇಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ಕೇಳ್ತಾರೆ. ಅವಾಗ ಭಾಸ್ಕರ್ ಕೂಡ, ನಮಗೆ ಔಟ್ ಆಫ್ ಕಂಟ್ರಿಯಿಂದ ಕೂಡ ಆರ್ಡರ್ ಬರ್ತಾ ಇದೆ, ಅದರಿಂದ ಇಷ್ಟೊಂದಾಗಿ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾನೆ. ಆವಾಗ ಇವ್ರು ಹೇಳ್ತಾರೆ, ನಾನು ನಿನಗಿಂತ ಮುಂಚೆನೆ ಇಲ್ಲಿ ಚಾರ್ಟೆಡ್ ಅಕೌಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ, ನೀನು ಏನೇ ಮಾಡಿದ್ರು ಇಷ್ಟೊಂದು ದುಡ್ಡು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಏನೋ ಒಂದು ಮಾಡ್ತಾ ಇದೀಯಾ, ಅದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಆದ್ರೆ ಅದು ನೀನು ಫ್ಯಾಮಿಲಿಗೋಸ್ಕರ ಮಾಡ್ತಿದ್ಯಾ ಅಂತ ಗೊತ್ತು. ಆದ್ರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಒಂದಲ್ಲ ಒಂದು ದಿನ ನಿನ್ನ ತೊಂದರೆಯಲ್ಲಿ ಸಿಗಾಕೋತೀಯ, ಏನೇ ಮಾಡ್ಬೇಕಾಗಿದ್ರು ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತ ಹೇಳ್ತಾರೆ. ಅದರಿಂದ ಭಾಸ್ಕರ್ಗೆ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ಸೂರಜ್ BR ರಿಸಿಪ್ಟ್ ಅನ್ನ ಭಾಸ್ಕರ್ ಹತ್ರ ತಗೋ ಬರ್ತಾನೆ. ಆದ್ರೆ ಅದನ್ನೆಲ್ಲ ಹರಿದು ಹಾಕ್ತಾನೆ. ಮತ್ತೆ ಚೇರ್ಮನ್ ಇಂದ ಕೂಡ ಭಾಸ್ಕರ್ಗೆ ಕಾಲ್ ಬರುತ್ತೆ, ಯಾಕೆ ನೀನು BR ರಿಸಿಪ್ಟ್ ಗೆ ಸಿಗ್ನೇಚರ್ ಆಗ್ತಾ ಇಲ್ಲ ಅಂತ. ನಾನು ನಿನಗೆ ಮೊದಲೇ ಹೇಳ್ದೆ ಆಶಾ ಮೆಹ್ರಾ ನಮಗೆ ಇಂಪಾರ್ಟೆಂಟ್ ಕ್ಲೈಂಟ್ ಅಂತ. ಅದಕ್ಕೆ ಭಾಸ್ಕರ್ ಹೇಳ್ತಾನೆ, ಸರ್ ಅವರಿಂದ ನಮಗೆ ತುಂಬಾ ಡ್ಯೂ ಕೂಡ ಬಾಕಿ ಇದೆ, ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿದ್ದೀನಿ ಅಂತ. ಅವಾಗ ಚೇರ್ಮನ್ ಹೇಳ್ತಾರೆ, ಅದೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನೀನು ಸಿಗ್ನೇಚರ್ ಹಾಕಿ ಕೊಡು ಅಂತ. ಅದಕ್ಕೆ ಇವನು ಕೂಡ ಓಕೆ ಅಂತ ಹೇಳ್ತಾನೆ. ಮತ್ತೆ ಸೂರಜ್ ಭಾಸ್ಕರ್ ಆಫೀಸ್ಗೆ ಬರ್ಬೇಕಾದ್ರೆ ಭಾಸ್ಕರ್ ಆಫೀಸ್ ಅಲ್ಲಿ ಇರೋದಿಲ್ಲ. ಮತ್ತೆ ಇವನು ಏನೋ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಲಿಕ್ಕೆ ಕೂಡ ಶುರು ಮಾಡ್ತಾನೆ. ಏನೋ ಆಸ್ತಿಗಳನ್ನೆಲ್ಲ ತಂಗಿಯ ಹೆಸರಲ್ಲಿ ಬರೆದಿಟ್ಟು ಮತ್ತೆ ಸ್ವಲ್ಪ ಬಿಸ್ನೆಸ್ ಗಳನ್ನ ಸುಮತಿಯ ಅಣ್ಣನ ಹೆಸರಿಗೆ ಮಾಡ್ಕೊಡ್ತಾನೆ. ಅದು ಮಾತ್ರ ಅಲ್ಲ, ಎಲ್ಲರ ಜೊತೆ ನಾರ್ಮಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇವನ ಕಾರನ್ನು ಕೂಡ ನಾರಾಯಣ್ ಸಾರಿಗೆ ಸೇಲ್ ಮಾಡ್ತಾನೆ. ಆದ್ರೆ ಯಾವುದೇ ಹಣವನ್ನು ಕೂಡ ತಗೊಳ್ತಾ ಇರೋದಿಲ್ಲ. ಹಾಗೆ ಇವನ ಸ್ಕೂಟಿಯನ್ನ ಕೂಡ ಪಟೇಲ್ಗೆ ಕೊಟ್ಬಿಡ್ತಾನೆ. ಮತ್ತೆ ಸುಮತಿ ಮತ್ತು ಭಾಸ್ಕರ್ ಜೊತೆ ಆಗ್ತಾರೆ. ಮುಂದಿನ ಸೀನ್ ನಲ್ಲಿ ಭಾಸ್ಕರ್ ಅನ್ನ GM ಹಾಗೂ ಸೂರಜ್ ಕರೆದು ಮಾತಾಡಿಸ್ತಾರೆ. GM ಹೇಳ್ತಾರೆ, ಯಾಕೆ ನೀನು BR ಗೆ ಸಿಗ್ನೇಚರ್ ಆಗ್ತಾ ಇಲ್ಲ, ಏನಾಯ್ತು ಅಂತ. ಅವಾಗ ಭಾಸ್ಕರ್ ಹೇಳ್ತಾನೆ, ನಾನು ಆಲ್ರೆಡಿ ಹೇಳಿದ ಹಾಗೇನೆ ಕಟರಿ ಬ್ಯಾಂಕ್ ಇಂದ ನಮಗೆ ತುಂಬಾ ಡ್ಯೂ ಕೂಡ ಪೆಂಡಿಂಗ್ ಇದೆ, ಅದನ್ನ ಕ್ಲಿಯರ್ ಮಾಡಿದ್ರೆ ನಾನು ಸಿಗ್ನೇಚರ್ ಆಗೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾನೆ. ಅವಾಗ GM ಹೇಳ್ತಾರೆ, ಕಟರಿ ಬ್ಯಾಂಕಿಗೂ ನಮ್ಮ ಬ್ಯಾಂಕಿಗೂ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ, ಹರ್ಷ ಮೆಹ್ರಾ ಇಂದ ನಮಗೆ ಕೋಟಿ ಕೋಟಿ ಬಿಸ್ನೆಸ್ ಕೂಡ ನಡೆಯುತ್ತೆ, BR ಅಲ್ಲಿ ಸಿಗ್ನೇಚರ್ ಹಾಕಿ ಕೊಡು ಅಂತ ಹೇಳ್ತಾರೆ. ಅವಾಗ ಭಾಸ್ಕರ್, ನಾನು ಯಾವುದೇ ಕಾರಣಕ್ಕೂ ಅದರಲ್ಲಿ ಸಿಗ್ನೇಚರ್ ಹಾಕೋದಿಲ್ಲ, ಬೇಕಿದ್ರೆ ನೀವೇ ಹಾಕೊಡಿ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಿಗೆದ್ದ GM, ನೀನ್ ಇವಾಗ ಸಿಗ್ನೇಚರ್ ಆಗಿಲ್ಲ ಅಂದ್ರೆ ನನ್ನ ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಾನೆ. ಅವಾಗ ಭಾಸ್ಕರ್, ಅದಕ್ಕೆ ಅವಶ್ಯಕತೆ ಇಲ್ಲ ಸರ್, ನಾನು ಆಲ್ರೆಡಿ ಈ ಕೆಲಸನ ರಿಸೈನ್ ಮಾಡಿದ್ದೀನಿ ಅಂತ ಹೇಳಿ ರಿಸೈನ್ ಲೆಟರ್ ನ ಅವ್ರ ಟೇಬಲ್ ಮೇಲೆ ಇಟ್ಟು ಇಲ್ಲಿಂದ ಹೋಗ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಇಲ್ಲಿರೋ ಎಲ್ಲಾ ಬ್ಯಾಂಕ್ ಸ್ಟಾಫ್ ಗಳಿಗೆ ನಾನು ಕೆಲಸನ ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾನೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಸೀನ್ ನಡೆಯುತ್ತೆ. ಇವರು ಜಾಗಿಂಗ್ ಮುಗಿಸಿ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಇವರನ್ನ CBI ಆಫೀಸರ್ ಲಕ್ಷ್ಮಣ್ ರಾವ್ ಎಂಕ್ವೈರಿಗೆ ಅಂತ ಬ್ಯಾಂಕಿಗೆ ಕರ್ಕೊಂಡು ಹೋಗಿರ್ತಾರೆ. ಇವಾಗ ಪ್ರೆಸೆಂಟ್ ನಲ್ಲಿ ಲಕ್ಷ್ಮಣ್ ರಾವ್ ಭಾಸ್ಕರ್ಗೆ ಹೇಳ್ತಿರ್ತಾನೆ, ನೀ ತುಂಬಾ ಕ್ರೈಮ್ ಗಳು ಮಾಡಿದ್ಯಾ, ಆದ್ರೆ ಅದಕ್ಕೆ ನಮಗೆ ಎವಿಡೆನ್ಸ್ ಗಳು ಇಲ್ಲ, ಆದ್ರೆ ಈ ಕೇಸ್ ಅನ್ನ ಕೂಡ ಸುಮ್ಮನೆ ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಸುಮತಿ ಹೋಮ್ ಫುಡ್ಸ್ ನಲ್ಲಿ ನಡೆಸಿರುವ ಒಂದು ಚಿಕ್ಕ ರಿಮಾರ್ಕ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ತಿಳಿಸಿದ್ರೆ ಅವ್ರು ಬಂದು ನಿಮ್ಮ ಹತ್ರ ಇರುವ ಎಲ್ಲಾ ಹಣವನ್ನ ಅವ್ರು ತಗೊಂಡು ಹೋಗ್ಬೋದು, ನಿಮ್ಮ ಹತ್ರ ₹1 ಕೂಡ ಉಳಿಸ್ಲಿಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನನ್ನ ಹತ್ರ ಒಂದು ಡೀಲ್ ಇದೆ. ಅದೇನಂತಂದ್ರೆ ನೀನು ಗೃಹ ಕಂಪನಿಗೆ ಒಂದು 100 ಕೋಟಿಯ ಚೆಕ್ ಅನ್ನ ಬರೆದು ಕೊಡ್ಬೇಕು, ಅದನ್ನ ಹರ್ಷ ಮೆಹ್ರಾ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಇದರಿಂದ ನೀನ್ ಮಾತ್ರ ಅಲ್ಲ ಎಲ್ಲರೂ ಸೇಫ್ ಆಗಿರ್ತಾರೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ GM ಹಾಗೂ ಚೇರ್ಮನ್ ಕೂಡ ಬರ್ತಾರೆ. ಅವರೊಂದು ಚೆಕ್ ಬುಕ್ ಅನ್ನ ಭಾಸ್ಕರ್ಗೆ ಇಶ್ಯೂ ಮಾಡ್ತಾರೆ. ಮತ್ತೆ ಇಲ್ಲಿ ಚೇರ್ಮನ್ ಹೇಳ್ತಾರೆ,
ನೀನ್ ಮಾಡ್ತಿರೋ ಎಲ್ಲಾ ವಿಷಯಗಳು ನನಗೆ ಗೊತ್ತಿದೆ. ಆದ್ರೆ ನೀನು ಇಲ್ಲಿ ಕೆಲಸವನ್ನ ರಿಸೈನ್ ಮಾಡಿ ಇಲ್ಲಿ ನಡೀತಿರೋ ವಿಷಯವನ್ನೆಲ್ಲ ರಿಸರ್ವ್ ಬ್ಯಾಂಕಿಗೆ ಯಾಕೆ ಹೇಳ್ದೆ ಅಂತ ಇವನ್ ಕೇಳ್ತಾನೆ. ಆವಾಗ ನಮಗೆ ಗೊತ್ತಾಗುತ್ತೆ ರಿಸರ್ವ್ ಬ್ಯಾಂಕಿಗೆ ಇಲ್ಲಿ ನಡೀತಿರೋ ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಇವನೇ ಅಂತ. ಮತ್ತೆ ಇವನಿಗೆ ಬೇರೆ ಆಪ್ಷನ್ ಇಲ್ಲದೆ ಇವನ ಚೆಕ್ ಬುಕ್ ಗೆ 100 ಕೋಟಿನ ಬರೆದು ಹಾಕಿ ಇವನ ಸಿಗ್ನೇಚರ್ ಅನ್ನ ಹಾಕಿ ಚೇರ್ಮನ್ ಕೈಯಲ್ಲಿ ಕೊಡ್ತಾನೆ. ಹಾಗೆ ಈ ಬ್ಯಾಂಕ್ ಇಂದ ತುಂಬಾ ಎಮೋಷನಲ್ ಆಗಿ ಹೊರಗಡೆ ಹೋಗ್ತಾನೆ. ಹಾಗೆ ಮುಂದಿನ ದಿನ ಭಾಸ್ಕರ್ನ ಅಕೌಂಟ್ ನಲ್ಲಿರೋ ದುಡ್ಡನ್ನೆಲ್ಲ ತಗೊಳ್ಳಿಕ್ಕೆ ಆ ಚೆಕ್ ಅನ್ನ ತಗೊಂಡು ಹೋಗಿ ಸೂರಜ್ ಲತಾ ಕೈಯಲ್ಲಿ ಕೊಡ್ತಾನೆ. ಲತಾ ಆ ಚೆಕ್ ಅನ್ನ ನೋಡಿ ಜನರಲ್ ಮ್ಯಾನೇಜರ್ ಗೆ ಹೇಳ್ತಾರೆ. ಈ ವಿಷಯ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಅದು ಏನಂತಂದ್ರೆ ಭಾಸ್ಕರ್ 10 ದಿನಗಳ ಹಿಂದೆನೆ ಅವನ ಬ್ಯಾಂಕ್ ನಲ್ಲಿರೋ ಎಲ್ಲಾ ದುಡ್ಡುಗಳನ್ನ ತಗೊಂಡು ಹೋಗಿದ್ದಾನೆ ಅಂತ. ಅದು ಮಾತ್ರ ಅಲ್ಲ, ಅವನ ಅಕೌಂಟ್ ಅನ್ನು ಕೂಡ ಮಗದ ಬ್ಯಾಂಕ್ ಇಂದ ಡಿಆಕ್ಟಿವೇಟ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆವಾಗ GM ಅವನ ಅಕೌಂಟ್ ನಂಬರ್ ಅನ್ನ ಇಟ್ಕೊಂಡು ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ. ಆವಾಗ ಅಕೌಂಟ್ ನಲ್ಲಿ ದುಡ್ಡು ಎಲ್ಲ ಶೋ ಮಾಡುತ್ತೆ. ಆವಾಗ ಲತಾ ಹೇಳ್ತಾಳೆ, ಸರ್ ನಾವು ಅಕೌಂಟ್ ಡೀಟೇಲ್ಸ್ ಗಳನ್ನೆಲ್ಲ ತಿಂಗಳಿಗೆ ಒಂದ್ಸಲಿ ಮಾತ್ರ ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡೋದು ಅಂತ. ಈ ವಿಷಯವನ್ನ GM ಚೇರ್ಮನ್ ಗೆ ಕೂಡ ತಿಳಿಸ್ತಾರೆ. ಈ ವಿಷಯ ಕೇಳಿ ಅವರಿಗೆ ಕೂಡ ಶಾಕ್ ಆಗುತ್ತೆ. ಮತ್ತೆ ಇವರನ್ನ ಹಿಡಿಲಿಕ್ಕೆ ಮತ್ತೆ CBI ಅನ್ನ ಕಳಿಸ್ತಾರೆ. ಅದೇ CBI ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಇರುವುದಿಲ್ಲ. ಮತ್ತೆ ನಮಗೆ ತೋರಿಸ್ತಾರೆ ಭಾಸ್ಕರ್ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಫ್ಲೈಟ್ ನಲ್ಲಿ ಎಲ್ಲಿಗೂ ಹೋಗ್ತಿರ್ತಾರೆ. ಇಲ್ಲಿ ನಮಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಒಂದು ವಾರದ ಹಿಂದೆ ಏನ್ ನಡೀತು ಅಂತ. ಭಾಸ್ಕರ್ ಅವನ ತಂದೆಗೆ ಹೇಳ್ತಿರ್ತಾನೆ, ನಾನ್ ಮಾಡ್ತಾ ಇದ್ದಿದ್ದು ಚಿಕ್ಕ ಸ್ಕ್ಯಾಮ್ ಅಲ್ಲ, ದೊಡ್ಡ ಸ್ಕ್ಯಾಮ್. ಇದರಿಂದ ಯಾವ ಬೇಕಾದ್ರೂ ನಮಗೆ ತೊಂದರೆ ಆಗ್ಬಹುದು ಅಂತ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಈ ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಆವಾಗ ಇವ್ರು ಹೇಳ್ತಾರೆ, ನಾವು ಈ ಊರ್ ಮಾತ್ರ ಅಲ್ಲ ಈ ದೇಶವನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಭಾಸ್ಕರ್ ಪ್ಲಾನ್ ಮಾಡಿ ಅಮೆರಿಕದಲ್ಲಿ ತನ್ನ ಫ್ಯಾಮಿಲಿಗೋಸ್ಕರ ಗ್ರೀನ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡ್ತಾನೆ. ಹಾಗೆ ಅಮೆರಿಕದಲ್ಲಿ ಒಂದು ಹೋಟೆಲ್ ಅನ್ನು ಕೂಡ ಪರ್ಚೇಸ್ ಮಾಡ್ತಾನೆ. ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಆಂಟನಿ ಆಗಿರ್ತಾನೆ. ಮತ್ತೆ ಭಾಸ್ಕರ್ ಅವನ ತಂದೆಯ ಮೂಲಕ ಇದರಿಂದ ಹೇಗೆ ತಪ್ಪಿಸಿಕೊಳ್ಳುದು ಅಂತ ಪ್ಲಾನ್ ಮಾಡಿ ಏನೇನ್ ಮಾಡ್ಬೇಕು ಅದಕ್ಕೆಲ್ಲ ಪ್ರಾಪರ್ ಆಗಿ ಎಲ್ಲಾ ವಿಷಯಗಳನ್ನ ಮಾಡಿ GM ಮತ್ತು ಚೇರ್ಮನ್ ನ ಮೇಲೆ ರಿಸರ್ವ್ ಬ್ಯಾಂಕ್ ನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರನ್ನ ಅರೆಸ್ಟ್ ಮಾಡುವ ಹಾಗೆ ಮಾಡ್ತಾನೆ. ಹಾಗೆ ಇಲ್ಲಿ ಅಮೆರಿಕದಲ್ಲಿ ಭಾಸ್ಕರ್ ಒಂದು ಹೋಟೆಲ್ ಅನ್ನ ಪರ್ಚೇಸ್ ಮಾಡಿ ಅದಕ್ಕೆ ಭಾಸ್ಕರ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಹೆಸರನ್ನ ಇಟ್ಟು ಇವರು ಅಮೆರಿಕದಲ್ಲಿ ಸೆಟ್ಲ್ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.